ಎಲ್ಲ ನನ್ನ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳಿಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ. ಪ್ರಿಯ ಸ್ನೇಹಿತರೆ, ನಿನ್ನೆ ನಡೆದ ಒಂದು ಪೊಲೀಸ್ ಕಾನ್ಸ್ಟೇಬಲ್ಗೆ ಸಂಬಂಧಪಟ್ಟ ಜಿಯೋಗ್ರಫಿ ಪ್ರಶ್ನೆಗಳನ್ನ ನೋಡ್ಕೊಂತ ಹೋಗೋಣ. ಪ್ರತಿಯೊಂದು ಆಪ್ಷನ್ಗಳನ್ನು ಸಹ ನಿಮಗೆ ನಾನು ಅದರ ಬಗ್ಗೆ ಉತ್ತರವನ್ನು ಕೊಟ್ಕೊಂತ ಹೋಗ್ತೀನಿ. ವಿತ್ ಮ್ಯಾಪ್ ಇರುತ್ತೆ, ನಿಮಗೆ ಗೊತ್ತಾಗಬೇಕಲ್ಲ ಯಾವ ರೀತಿ ಓದ್ಬೇಕಂತಂದ ಹೇಳಿ. ಹೌದಾ? ಜಿಯೋಗ್ರಫಿ ಸಬ್ಜೆಕ್ಟ್ ಗಳನ್ನ ಯಾವಾಗ್ಲೂ ನಕ್ಷೆಯ ಮುಖಾಂತರವೇ ಓದಿದ್ರೆ ಎಕ್ಸಾಮ್ ನಲ್ಲಿ ಫೇಸ್ ಮಾಡಕ್ ಸಾಧ್ಯ. ಅದ್ ಹೆಂಗಂತ ನಿಮಗೆ ಇವತ್ತಿನ ತರಗತಿಯಲ್ಲಿ ಗೊತ್ತಾಗುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರಿಬೇಡಿ. ಯಾಕಂದ್ರೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ಒಂದು ಚಾನಲ್ ಇದು. ಯಾವ್ಯಾವ ನೋಟಿಫಿಕೇಶನ್ ಆಗ್ತಿರ್ತಾವೆ ನಿಮಗೆ ಎಲ್ಲಾ ಮಾಹಿತಿ ಸಿಗುವಂತ ಒಂದು ಟೆಲಿಗ್ರಾಮ್ ಲಿಂಕ್ ಈ ಚಾನಲ್ ನ ಕೆಳಗಿರುವ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸಿಗುತ್ತೆ ನಿಮಗೆ. ಅಷ್ಟೇ ಅಲ್ಲದೆ ಈ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಡೇಟ್ ಇರುತ್ತೆ. ಪ್ರತಿಯೊಂದು ನೋಟಿಫಿಕೇಶನ್ ಸಲುವಾಗಿ ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಎಲ್ಲಾ ಒಂದು ನೋಟಿಫಿಕೇಶನ್ ಅಪ್ಡೇಟ್ ಇರುತ್ತೆ. ಅದನ್ನ ನೀವು ಸದುಪಯೋಗ ಪಡೆದುಕೊಳ್ಳಿ. ಪ್ರಿಯ ಸ್ನೇಹಿತರೆ, ಹಾಗಾದ್ರೆ ಪ್ರಶ್ನೆ ಪತ್ರಿಕೆಗಳನ್ನ ನಾವು ಇವತ್ತು ಅನಲೈಸ್ ಮಾಡ್ಕೊಂಡು ಹೋಗೋಣ. ದಿನ ನಡೆದ ಒಂದು ಪೊಲೀಸ್ ಕಾನ್ಸ್ಟೇಬಲ್ಗೆ ಸಂಬಂಧಪಟ್ಟ ಪ್ರಶ್ನೆ ಪತ್ರಿಕೆಗಳು ಭೂಗೋಳ ಶಾಸ್ತ್ರಕ್ಕೆ ಸಂಬಂಧಪಟ್ಟ. ಇಲ್ಲಿ ಹಲವಾರು ಪ್ರಶ್ನೆಗಳಿದಾವೆ ನೋಡಿ. ಮ್ಯಾಪ್ಗಳು ಬರ್ತಿರ್ತವೆ ನಡುವೆ. ಅವ್ ಯಾಕೆ ಬೇಕು ಮ್ಯಾಪ್ ಅಂತಂದು ಹೇಳಿ ನಿಮ್ಗೆ ಗೊತ್ತಾಗುತ್ತೆ. ಮ್ಯಾಪ್ ಇಲ್ಲದೆ ನಾನು ಕೆಲವೊಂದು ವಿಷಯಗಳನ್ನು ನಿಮಗೆ ಕಾನ್ಸೆಪ್ಟ್ ಕ್ಲಿಯರ್ ಮಾಡಕ್ ಬರಂಗಿಲ್ಲ. ಒಂದು 26 ಪ್ರಶ್ನೆಗಳಿದಾವೆ ನೋಡಿ. ನಿನ್ನೆ ಅತಿ ಹೆಚ್ಚು ಪ್ರಶ್ನೆಗಳು ಕೇಳಿದ್ದಾನೆ ಜಿಯೋಗ್ರಫಿ ಮೇಲೆ. ನೋಡ್ಕೊಂತ ಹೋಗೋಣ. ಈ ಕೆಳಗಿನವುಗಳಲ್ಲಿ ಯಾವುದು ನವೀಕರಿಸಬಹುದಾದ ಶಕ್ತಿ ಅಲ್ಲ? ಫಸ್ಟ್ ನವೀಕರಿಸಬಹುದಾದ ಮತ್ತು ನವೀಕರಿಸಲಾಗದ ಅಂದ್ರೆ ಏನ್ ತಿಳ್ಕೊರಿ. ನವೀಕರಿಸಬಹುದಾದ ಅಂದ್ರೆ ಬಹುದಾದ, ಇನ್ನೊಂದು ನವೀಕರಿಸಲಾಗದ. ನವೀಕರಿಸಬಹುದು ಅಂದ್ರೆ ಏನ್ ಗೊತ್ತೇನು? ನೀನು ಎಷ್ಟಾದ್ರೂ ನವೀಕರಿಸು, ಅದು ಅಂತ್ಯವಾಗುವುದಿಲ್ಲ. ಈಗ ಸೂರ್ಯನಿಂದ ನಾವು ಉತ್ಪತ್ತಿ ಮಾಡ್ತಕ್ಕಂತ ಒಂದು ಶಕ್ತಿ ತಗೊಂತೀವಲ್ಲ, ಅದು ಎಂದಾದ್ರೂ ಅಂತ್ಯವಾಗತ್ತಾ? ಯಾವಾಗೂ ಇಲ್ಲ. ಹಾಗಾಗಿ ಅದನ್ನ ನಾವು ಎಷ್ಟಾದರೂ ನವೀಕರಿಸಬಹುದು. ನವೀಕರಿಸಬಹುದಾದ ಶಕ್ತಿ ಅಲ್ಲ ಅಂತ ಕೇಳಿದ ನಾವು. ಅಂದ್ರೆ ನಾವು ಎಷ್ಟಾದ್ರೂ ನವೀಕರಿಸಿದ್ರು ಅದು ಹಾಳಾಗ್ಬಾರ್ದು, ಅದು ನಮಗೆ ಮುಂದಿನ ಪೀಳಿಗೆ ತನಕ ಹಾಗೆ ಶಾಶ್ವತವಾಗಿ ಉಳಿಬೇಕು ಅಂತ ವಸ್ತುಗಳಾಗಿ ಬಂದಾಗ ಸೌರಶಕ್ತಿ ಎಷ್ಟಾದ್ರೂ ನವೀಕರಿಸಬಹುದು. ನೀನು ಪವನ ಶಕ್ತಿ, ಗಾಳಿ ಎಂದಿಗೂ ನಿಲ್ಲದಂತ ಒಂದು ಇದಲ್ಲ ಅದು. ಪ್ರಕೃತಿಯಲ್ಲಿ ಮುಂದೊಂದು ದಿನ ಅದು ಅಂತ್ಯ ಆಗಕ್ಕಿಲ್ಲ. ಅದನ್ನ ಎಷ್ಟಾದ್ರೂ ನವೀಕರಿಸಬಹುದು ಪವನ ಶಕ್ತಿಗಳು. ಹೌದಾ? ಆಮೇಲೆ ಉಬ್ಬರವಿಳಿತ ಶಕ್ತಿ, ಸಮುದ್ರದ ಅಲೆಗಳು ನಿರಂತರವಾಗಿ ಕರಾವಳಿ ಪ್ರದೇಶದಲ್ಲಿ ತಾಕ್ತಲೇ ಇರ್ತವೆ. ಆ ಒಂದು ಪ್ರದೇಶದಲ್ಲಿ ಇರ್ತಕ್ಕಂಥ ಉತ್ಪತ್ತಿ ಆಗುವ ಒಂದು ಟೈಡಲ್ ಎನರ್ಜಿ ನಾವು ಎಷ್ಟಾದ್ರೂ ನವೀಕರಿಸಬಹುದು. ಆದ್ರೆ ನೈಸರ್ಗಿಕ ಅನಿಲ ಇದಲ್ಲ, ನ್ಯಾಚುರಲ್ ಗ್ಯಾಸು, ಇದು ಮುಂದೊಂದು ದಿನ ಅಂತ್ಯ ಆಗುತ್ತೆ. ಎಷ್ಟಂತ ತೆಗಿತೀಯ ಭೂಮಿ ಒಳಗೆ? ಈಗಾಗಲೇ ಏನಾಗ್ತಾ ಇದೆ? ಬರಿದಾಗುತ್ತಿದೆ. ಇದು ಬರಿದಾಗುವ ಶಕ್ತಿ ಸಂಪನ್ಮೂಲ, ಅದಕ್ಕೆ ನವೀಕರಿಸಲಾಗದ. ಇದು ಬರಿದಾಗದ ಶಕ್ತಿ ಸಂಪನ್ಮೂಲ. ಎಷ್ಟಾದ್ರೂ ನವೀಕರಿಸಬಹುದು, ಆದರೆ ಬರಿದಾಗುವುದಿಲ್ಲ. ನವೀಕರಿಸಲಾಗದ, ಆದರೆ ಬರಿದಾಗುತ್ತದೆ. ಸರಿ, ಯಾವ್ದಾವ್ದು? ಕಲ್ಲಿದ್ದಲು ಎಷ್ಟಂತ ತೆಗಿತೀಯ? ಮುಂದೊಂದು ಪೀಳಿಗೆಗೆ ಇಲ್ದಂಗಾಗತ್ತೆ. ಪೆಟ್ರೋಲಿಯಂ ಎಷ್ಟಂತ ತೆಗಿತೀಯ? ಮುಂದಿನ ಪೀಳಿಗೆಗೆ ಇಲ್ದಂತಾಗತ್ತೆ. ನ್ಯಾಚುರಲ್ ಗ್ಯಾಸ್ ಆ ಒಂದು ಪ್ರದೇಶದಲ್ಲಿ ಸಿಗುವುದು, ಅದು ಎಷ್ಟಂತ ತೆಗಿತೀಯ? ಭೂಮಿ ಅಂತರದಿಂದ ಮುಂದಿನ ಪೀಳಿಗೆಗೆ ಇಲ್ಲದಂತಾಗುತ್ತೆ. ಕಚ್ಚಾ ತೈಲ ಎಷ್ಟಂತ ತೆಗಿತೀಯ? ಮುಂದಿನ ಪೀಳಿಗೆಗೆ ಇಲ್ಲದಂತಾಗುತ್ತೆ. ಅಂದರೆ ಮುಂದಿನ ಪೀಳಿಗೆಗೆ ಆ ಒಂದು ಸಂಪನ್ಮೂಲ ಇರಬಾರದು. ಅಂತವು ನಾವು ನವೀಕರಿಸಕ್ಕಾಗಲ್ಲ. ಎಷ್ಟು ಪೀಳಿಗೆಗಳು, ಶತಮಾನಗಳು ಕಳೆದರೂ ಸಹ ಆ ಒಂದು ಶಕ್ತಿ ಅಂತ್ಯವಾಗಬಾರದು. ಎಷ್ಟಾದ್ರೂ ನವೀಕರಿಸಬಹುದಾದ ಶಕ್ತಿ ಸಂಪನ್ಮೂಲ. ಹಾಗಾಗಿ ನವೀಕರಿಸಬಹುದಾದ ಶಕ್ತಿ ಸಂಪನ್ಮೂಲ ಅಲ್ಲ ಅಂತ ಕೇಳಿದಾನೆ. ನೈಸರ್ಗಿಕ ಅನಿಲ, ಕಾರಣ ನಾವು ನವೀಕರಿಸಕ್ಕಾಗಲ್ಲ. ಇವನ್ನ ನಾವು ನವೀಕರಿಸಬಹುದು, ಎಷ್ಟಾ ನವೀಕರಿಸಬಹುದು. ಈ ಲಿಸ್ಟ್ ಅಲ್ಲಿ ಬರ್ತಾವು. ಹೌದಾ? ನಂತರ ಬಂದ್ಬಿಟ್ಟು ಕೆಳಗಿನವುಗಳಲ್ಲಿ ಯಾವುದು ಹವಾಮಾನ ಬದಲಾವಣೆಗೆ ಒಂದು ಉದಾಹರಣೆ ಅಲ್ಲ ಅಂತ ಕೇಳಿದಾನೆ. ಹವಾಮಾನ ಬದಲಾವಣೆ, ಹೌದಾ? ಹವಾಮಾನ ಬದಲಾವಣೆಗೆ ಒಂದು ಉದಾಹರಣೆ ಅಲ್ಲ ಅಂತ ಪ್ರಶ್ನೆ ಬಂದಾಗ ಇಲ್ಲಿ ಹವಾಮಾನ ಅಂತಂದ್ರೆ ವಾಯುಗುಣ ಅಂತಂದ್ರೆ ಮೊದಲು ತಿಳ್ಕೋಬೇಕು. ವಾಯುಗುಣ ಅಂದ್ರೆ ಏನು ಗೊತ್ತೇನು? ಬಹುದಿನಗಳ ಕಾಲ ಒಂದು ಪ್ರದೇಶದ ಹವಾಮಾನ ಬದಲಾಗಬಾರ್ದು, ಅದಕ್ಕೆ ನಾವು ವಾಯುಗುಣ ಅಂತ ಕರಿತೀವಿ. ಈಗ ಎಕ್ಸಾಂಪಲ್ ಭಾರತದ ವಾಯುಗುಣ ಅಂತ ನಾವು ಅಭ್ಯಾಸ ಮಾಡ್ತೀವಿ.
ಭಾರತದ ವಾಯುಗುಣ ಅಂತ ಅಭ್ಯಾಸ ಮಾಡ್ತೀವಿ. ಭಾರತದ ವಾಯುಗುಣ ಮೊದಲು ಯಾವ ಕಾಲ? ಬೇಸಿಗೆ ಕಾಲ. ನಂತರ ಯಾವ ಕಾಲ? ಮಳೆಗಾಲ. ಅದನ್ನ ನಾವು ಎರಡು ಭಾಗ ಮಾಡ್ತೀವಿ. ನೈಋತ್ಯ ಮಾನ್ಸೂನ್ ಮಾರುತ ಕಾಲ, ಇನ್ನೊಂದು ಈಶಾನ್ಯ ಮಾನ್ಸೂನ್ ಮಾರುತ ಕಾಲ. ನಂತರ ಯಾವುದು? ಚಳಿಗಾಲ. ಚಳಿಗಾಲ ನೋಡಿ ಬಹಳ ಈಸಿಯಾಗಿ ತಿಳ್ಕೊ. ಬೇಸಿಗೆ ಅಂತ ಬಂದಾಗ ಎಲ್ಲಿಂದ ಎಲ್ಲಿ ತನ? ಇದು ಮಾರ್ಚ್ ಟು ಮೇ, ಮಾರ್ಚ್ ಏಪ್ರಿಲ್ ಮೇ. ನೈಋತ್ಯ ಮಾನ್ಸೂನ್ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್, ಜೂನ್ ಟು ಸೆಪ್ಟೆಂಬರ್. ಅಕ್ಟೋಬರ್ ನವೆಂಬರ್ ಬಂದ್ಬಿಟ್ಟು ಈಶಾನ್ಯ ಮಾನ್ಸೂನ್. ಚಳಿಗಾಲ ಡಿಸೆಂಬರ್ ಜನವರಿ ಫೆಬ್ರವರಿ. ಮತ್ತೆ ಫೆಬ್ರವರಿ ಆದ್ಮೇಲೆ ಮಾರ್ಚ್ಗೆ ಬೇಸಿಗೆ ಕಾಲ. ನೀನು ಹುಟ್ಟಿದಾಗಿನಿಂದ ಇಲ್ಲಿಯ ತನಕ ಬೇಸಿಗೆ ಕಾಲ ಮಾರ್ಚ್ ಮೇಲಕ್ಕೆ ಇತ್ತ? ಏನದೇನು ಯಾವಾಗ ಡಿಸೆಂಬರ್ ಫೆಬ್ರವರಿ ಬಂದಿತ್ತ ಬೇಸಿಗೆ ಕಾಲ? ಅದೆಲ್ಲ ನನ್ನ ನಡುಕ ನೈಋತ್ಯ ಮಾನ್ಸೂನ್ ಮಾರುತ ಜೂನ್ ಸೆಪ್ಟೆಂಬರ್ ಇತ್ತ ಬೇಸಿಗೆ ಕಾಲ? ಇಲ್ಲ. ಎಂದಾದ್ರೂ ಬದಲಾಗಿತ್ತ? ಬದಲಾಗಿಲ್ಲ. ಬದಲಾಗಿಲ್ಲ. ಒಂದು ಹವಾಮಾನವು ದೀರ್ಘಕಾಲದವರೆಗೆ ಬದಲಾವಣೆ ಆಗದೇ ಇರುವುದನ್ನು ನಾವು ವಾಯುಗುಣ ಅಂತ ಕರಿತೀವಿ. ಇದೆಂದಿಗೂ ಬದಲಾಗುತ್ತಾ? ಬಹಳ ದೀರ್ಘ ಸಮಯ ಬೇಕು, ಬದಲಾಗಲ್ಲ. ಅದಕ್ಕಿದೇನು? ವಾಯುಗುಣ. ಏನೋ ಭಾರತದ ವಾಯುಗುಣ ಅಂತ ಅಭ್ಯಾಸ ಮಾಡ್ತೀವಿ, ಭಾರತದ ಹವಾಮಾನ ಅಂತ ಅಭ್ಯಾಸ ಮಾಡ್ತೀವಿ. ಭಾರತದ ಹವಾಮಾನ ಅಂತ ಅಭ್ಯಾಸ ಮಾಡಾಗಿತ್ತಂದ್ರೆ ದಿನ ಓದ್ಬೇಕಾಗತ್ತೆ. ಇಂದಿನ ಭಾರತದ ಹವಾಮಾನ ವರದಿ ಅಂತ ಇಲಾಖೆದವ್ರು ಕೊಡ್ತಾರೆ. ಇವತ್ತಿದ್ದ ಟೆಂಪರೇಚರ್ ನಾಳೆ ಇರುತ್ತಾ? ಇವತ್ತು ಮಳೆ ಆಗತ್ತಂತ ನಾಳೆ ಆಗ್ಲೇಬೇಕಾ? ಇವತ್ತು ಟೆಂಪರೇಚರ್ ಮೈನಸ್ ಇತ್ತಂತ ನಾಳೆ ಅದೇ ಟೆಂಪರೇಚರ್ ಇರುತ್ತಾ? ಅದು ಹವಾಮಾನ. ಒಂದು ದಿನದ ಅವಧಿಯಲ್ಲಿ ಇರುವ ಒಂದು ವಾತಾವರಣದ ತಾಪಮಾನ ಅಥವಾ ಆ ಒಂದು ದಿನದಲ್ಲಿ ಇರ್ತಕ್ಕಂಥ ಹವಾಮಾನ ಮರುದಿನ ಸೇಮ್ ಇರಬಹುದು, ಇರದೇ ಇರಬಹುದು, ಬದಲಾಕ್ಯಂತ ಹೋಗುತ್ತೆ. ಅದು ಹವಾಮಾನ. ವಾಯುಗುಣ ಅಂದ್ರೆ ದೀರ್ಘ ಕಾಲದವರೆಗೆ ಆ ಹವಾಮಾನ ನಿರ್ದಿಷ್ಟವಾಗಿದ್ದರೆ ಅದನ್ನು ನಾವು ವಾಯುಗುಣ ಅಂತ ಕರಿತೀವಿ. ಹೊರಗ ಕ್ಲೈಮೇಟ್ ನೋಡಿ ಹೆಂಗೈತೆ ಅಂತೀವಿ, ದಟ್ ಈಸ್ ರಾಂಗ್. ಹೊರಗ ವೆದರ್ ನೋಡಿ ಹೆಂಗೈತೆ ಅನ್ಬೇಕು. ಯಾಕಂದ್ರೆ ವಾಯುಗುಣದ ಬಗ್ಗೆ ಅಭ್ಯಾಸ ಮಾಡೋದು ನಾವು ಕ್ಲೈಮೇಟಾಲಜಿ ಅಂತೀವಿ. ಹವಾಮಾನದ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ನಾವೇನ್ ಕರಿತೀವಿ? ಮೆಟ್ರಾಲಜಿ ಅಂತ ಕರಿತೀವಿ. ಹೌದಾ? ಅಪಿ ದೀರ್ಘ ಕಾಲದವರೆಗೆ ಇದು ಎಂದಿಗೂ ನಮ್ಮ ಭಾರತದಲ್ಲಿ ಬದಲಾಗಬೇಕಂದ್ರೆ ಬಹು ವರ್ಷಗಳ ಕಾಲ ಸಮಯ ಬೇಕು. ಇದು ಯಾವಾಗಲೂ ಬೇಸಿಗೆ ಬರೋದು ಮಾರ್ಚ್ನೆಗೆ, ಏಪ್ರಿಲ್ ಮೇ ತನ. ಮಳೆಗಾಲ ಸ್ಟಾರ್ಟ್ ಆಗೋದು ಜೂನ್ನೆಗೆ. ಹೌದಲ್ವಾ? ಅದು ವಾಯುಗುಣ. ಅವನೇನ್ ಕೇಳಿದಾನೆ ಇಲ್ಲಿ? ಹವಾಮಾನ ಬದಲಾವಣೆ ಒಂದು ಉದಾಹರಣೆ ಅಲ್ಲ ಅಂತ ಕೇಳಿದಾನೆ. ಕುಗ್ಗುತ್ತಿರುವ ಪರ್ವತ ಹಿಮದ ನದಿಗಳು ಹವಾಮಾನ ಬದಲಾವಣೆ ಕಾರಣ ಆಗುತ್ತದು. ಯಾಕಂದ್ರೆ ಕುಗ್ಗುತ್ತಿರುವ ಹಿಮದ ನದಿಗಳು ಯಾಕೆ ಕುಗ್ಗುತ್ತಿವೆ? ಹಿಮದ ನದಿಗಳು ಭೂಮಿಯ ಮೇಲೆ ವಾತಾವರಣದಲ್ಲಿ ಉಷ್ಣಾಂಶ ಏನಾಗ್ತಾ ಇದೆ? ತಾಪಮಾನ ಹೆಚ್ಚಾಗ್ತಾ ಇದೆ. ಯಾಕ? ನಾವೇ ಕಾರಣ. ಹಸಿರು ಅನಿಲಗಳನ್ನ ನಾವು ಜಾಸ್ತಿ ಹೊರಸೂಸ್ತಾ ಇದೀವಿ. ಅದರಿಂದ ಜಾಗತಿಕ ತಾಪಮಾನ ಹೆಚ್ಚಾಗುತ್ತೆ. ಹಿಮ ನದಿಗಳು ಕುಗ್ಗುತ್ತಿವೆ, ಬದಲಾವಣೆ. ಎರಡನೇದ್ದು ಸಾಗರ ಆಮ್ಲೀಕರಣ. ಅಪೇ ಇದೇ ರೈಟ್ ಆನ್ಸರ್ ಆಗುತ್ತೆ. ಇದು ಅಲ್ಲ, ಇದು ಅಲ್ಲ, ಇದು ಅಲ್ಲ. ಇಲ್ಲಿ ಮಾನ್ಸೂನ್ ಮಳೆ ಜೂನ್ ನಲ್ಲಿ ಸಂಭವಿಸುವುದು ಹೌದು, ಹವಾಮಾನದ ಬದಲಾವಣೆ ಆಗ್ಲೇಬೇಕು ಮುಂದೊಂದು ದಿನ ಇದು. ಹೌದಾ? ಗ್ರೀನ್ಲ್ಯಾಂಡ್ ನಲ್ಲಿ ಹಿಮ ಕರಗುವಿಕೆಯನ್ನು ವೇಗಗೊಳಿಸುವುದು ಆಗ್ತಾ ಇದೆ. ಅದಕ್ಕೂ ಜಾಗತಿಕ ತಾಪಮಾನನೇ ಕಾರಣ. ಗ್ರೀನ್ಲ್ಯಾಂಡ್ ಅಲ್ಲಿ ಹಿಮ ಕರಗ್ತಾ ಇದೆ, ಹಿಮ ನದಿಗಳು ಕಡಿಮೆ ಆಗ್ತಿದಾವೆ. ಅಂಟಾರ್ಟಿಕಾ ಖಂಡದಲ್ಲಿ ಸಂಪೂರ್ಣ ಹಿಮ ಕರಗಿ ಸಮುದ್ರ ಸಾಗರ ನೀರಿನ ಮಟ್ಟ ಹೆಚ್ಚಾಗ್ತಾ ಇದೆ. ಅದಕ್ಕೆಲ್ಲ ಹವಾಮಾನ ಬದಲಾವಣೆ ಕಾರಣನೇ ಇದು. ಇಲ್ಲಿ ಮಾನ್ಸೂನ್ ಮಳೆ ಜೂನ್ ನಲ್ಲಿ ಸಂಭವಿಸುವುದು, ಇದು ಮುಂದೊಂದು ದಿನ ಬದಲಾವಣೆ ಆಗುತ್ತೆ. ಅಂದ್ರೆ ಸಾಗರದ ಆಮ್ಲೀಕರಣ ಇದಕ್ಕೆ ಸಂಬಂಧ ಇಲ್ಲ ಅಂತ ಅರ್ಥ. ಹೌದಾ? ಕೆಳಗಿನವುಗಳಲ್ಲಿ ಯಾವುದು ಹವಾಮಾನ ಬದಲಾವಣೆಗೆ ಒಂದು ಉದಾಹರಣೆ ಅಲ್ಲ. ಹಾಗಾದ್ರೆ ಯಾವ್ದು ಆನ್ಸರ್ ಆಗುತ್ತೆ? ಸಾಗರದ ಆಮ್ಲೀಕರಣ. ಎಸ್ ಪ್ರಿಯ ಸ್ನೇಹಿತರೆ, ಭೂಮಿಯ ವಾತಾವರಣದಲ್ಲಿ ಹೆಚ್ಚು ಏರಳವಾದ ಅನಿಲ ಯಾವುದು? ಸಿಂಪಲ್ ಪ್ರಶ್ನೆಗಳು ಬಹಳ ಚೆನ್ನಾಗಿ ಕೇಳ್ತಿರ್ತಾರೆ. ಹುಷಾರ್, ಇಂಥ ಪ್ರಶ್ನೆಗಳು ಬಿಟ್ಟು ಬರಕ್ ಹೋಗ್ಬಾರ್ದು. ಯಾವ್ದು ಜಾಸ್ತಿ ಇದೆ ಭೂಮಿಯ ವಾತಾವರಣದಲ್ಲಿ? ಸಾರಜನಕ. ಹೌದಾ? ಭೂಮಿಯ ವಾತಾವರಣದಲ್ಲಿ ಅತಿ ಹೆಚ್ಚು ಇರುವ ಅನಿಲ ಸಾರಜನಕ. ಅದಾದ ನಂತರ ಆಮ್ಲಜನಕ. ಸಾರಜನಕ ಎಷ್ಟಿದೆ ಅಂದ್ರೆ 78.08% ಅಷ್ಟಿದೆ.
ಆಮ್ಲಜನಕ ಎಷ್ಟಿದೆ ಅಂತಂದ್ರೆ 20.98%, ಅಪ್ರಾಕ್ಸಿಮೇಟ್ ನಾವು 21% ಅಂತ ಕರಿತೀವಿ. ಹೌದಾ? ಇದು ಆದ್ಮೇಲೆ ಯಾವ್ದಿದೆ? ಆಮ್ಲಜನಕ, ಸಾರಜನಕ. ಹೌದಾ? ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಆರ್ಗಾನ್ ಆದ್ಮೇಲೆ ಕಾರ್ಬನ್ ಡೈಆಕ್ಸೈಡ್. ಹೌದಲ್ವಾ? ಈ ರೀತಿ ಇಳಿಕೆ ಕ್ರಮದಲ್ಲಿನೂ ಕೇಳಬಹುದು. ವಾತಾವರಣದಲ್ಲಿ ಜಲಜನಕನೂ ಇದೆ, ತುಂಬಾ ಕಡಿಮೆ ಪ್ರಮಾಣದಲ್ಲಿ ಇದೆ. ಹೈಡ್ರೋಜನ್ ಕಂಡಿಡಿದವರು ಯಾರು? ಹೆನ್ರಿ ಕ್ಯಾವೆಂಡಿಸ್. ಸಾರಜನಕ ಕಂಡಿಡಿದವರು ಯಾರು? ರುದರ್ಫೋರ್ಡ್. ಆಮ್ಲಜನಕ ಕಂಡಿಡಿದವರು ಯಾರು? ಜೋಸೆಫ್ ಪ್ರಿಸ್ಲೆ. ನೋಡಿ ಎಂತೆಂತ ಪ್ರಶ್ನೆಗಳು, ಪ್ರತಿಯೊಂದು ಪ್ರಶ್ನೆಗಳಲ್ಲಿ ಬಹಳ ಇರ್ತವೆ. ಅತಿ ಭಾರವಾದ ಅನಿಲ ಯಾವುದು? ಸಾರಜನಕ. ಅತಿ ಹಗುರವಾದ ಅನಿಲ ಯಾವುದು? ಜಲಜನಕ. ಜೀವಿಗಳ ಉಸಿರಾಟಕ್ಕೆ ಕಾರಣವಾಗುವ ಮತ್ತು ಬೆಂಕಿಯನ್ನು ಉರಿಸುವ ಅನಿಲ ಯಾವುದು? ಆಮ್ಲಜನಕ. ಭೂಮಿಯ ಅಂತಳದಲ್ಲಿ ಅತಿ ಹೆಚ್ಚು ಅನಿಲ ಯಾವುದು? ಆಮ್ಲಜನಕ. ಮಾನವನ ದೇಹದ ಅತಿ ಹೆಚ್ಚು ಇರುವ ಅನಿಲ ಯಾವುದು? ಆಮ್ಲಜನಕ. ಪ್ರಶ್ನೆಗಳು ಬಹಳ ಉಳಿತವೆ, ಬಹಳ. ಅತಿ ಹೆಚ್ಚು ಎಫಿಷಿಯನ್ಸಿ, ದಕ್ಷತೆ ಹೊಂದಿರುವ ಅನಿಲ ಯಾವುದು? ಜಲಜನಕ. ಹಗುರವಾದ ಅನಿಲ ಯಾವುದು? ಜಲಜನಕ. ವಿಶ್ವದಲ್ಲಿ ಅತಿ ಹೆಚ್ಚು ಕಂಡು ಬರುವ ಅನಿಲ ಯಾವುದು? ಜಲಜನಕ. ನೋಡಿ ಎಷ್ಟು ಪ್ರಶ್ನೆಗಳು, ಹೌದಲ್ವಾ? ಈ ರೀತಿ ಭೂಮಿಯ ವಾತಾವರಣದಲ್ಲಿ ಹೆಚ್ಚು ಹೇರಳವಾದ ಅನಿಲ ಯಾವುದು? ಸಾರಜನಕ, ನೈಟ್ರೋಜನ್. ಕ್ಯುಸೋವರಿಗಳು, ಡೋಡೋ ಮತ್ತು ರಿಯಾ ಅಲ್ಲಿದೆ. ಆಕ್ಚುಲಿ ರೀಹಾ ಆಗ್ಬೇಕಿದೆ. ರೀಹಾ ಎನ್ನುವಂತ ಪಕ್ಷಿ ಇದೆ. ಕ್ಯೂಸೋ, ಡೋಡೋ, ರಿಹಾ ಎನ್ನುವಂತ ಪಕ್ಷಿಗಳಿವು. ಯಾವ ಪಕ್ಷಿಗಳಂದ್ರೆ ಹಾರಲಾರದ ಪಕ್ಷಿಗಳು. ಹಾರಲಾರದ ಪಕ್ಷಿಗಳಂದ್ರೆ ತುಂಬಾ ಗಾತ್ರದಲ್ಲಿ ದೊಡ್ಡವಿರ್ತವೆ. ಹೌದಾ? ಮಿಸ್ಸಕಾರ, ಕ್ಯಾಬಿಚೇರಾ, ರೀಹಾ, ಹೇಮು, ಆಸ್ಟ್ರಿಚ್, ಡೋಡೋ. ಹೌದಾ? ಇದು ಬಂದ್ಬಿಟ್ಟು ಕ್ಯಾಸೋವರಿ. ಇವೆಲ್ಲ ಹಾರಲಾರದ ಪಕ್ಷಿಗಳು, ತುಂಬಾ ದೊಡ್ಡ ಪಕ್ಷಿಗಳು ಇವೆಲ್ಲ. ಅದರಲ್ಲಿ ದೊಡ್ಡದಂತ ಬಂದ್ರೆ ಆಸ್ಟ್ರಿಚ್, ವೇಗವಾಗಿ ಓಡುವ ಪಕ್ಷಿನೂ ಆಸ್ಟ್ರಿಚ್. ಅತಿ ಹೆಚ್ಚು ಕಂಡು ಬರೋದು ಆಸ್ಟ್ರೇಲಿಯಾ ಆಸ್ಟ್ರಿಚ್. ಅದು ಬಿಟ್ರೆ ನೆಕ್ಸ್ಟ್ ಆಫ್ರಿಕಾದ ಕಲಹರಿ ಮರುಭೂಮಿಯಲ್ಲಿ ಕಂಡು ಬರ್ತವೆ ಆಸ್ಟ್ರಿಚ್. ಆಮೇಲೆ ಹೇಮು, ಇದು ಬಂದ್ಬಿಟ್ಟಿಲ್ಲ ಅಂದ್ರೆ ಈ ಇದನ್ನ ಒಂದು ಹಾರಲಾರದ ಪಕ್ಷಿನೇ ಇರುತ್ತೆ, ಆಫ್ರಿಕಾದಲ್ಲಿ ಕಂಡು ಬರ್ತಕ್ಕಂಥ ಪಕ್ಷಿ. ಆಮೇಲೆ ಇನ್ನೊಂದು ಬಂದ್ಬಿಟ್ಟು ಯಾವ್ದಪ್ಪ ಅಂತಂದ್ರೆ ಕಿವಿ. ಎಲ್ಲಿ ಅಂದ್ರೆ ನ್ಯೂಜಿಲೆಂಡ್ ಅಲ್ಲಿ ಕಂಡು ಬರುವ ಪಕ್ಷಿ ಕಿವಿ. ಹೌದಾ? ಇವೆಲ್ಲ ದೊಡ್ಡ ದೊಡ್ಡ ಪಕ್ಷಿಗಳು, ಹಾರಲಾರದ. ಇವೆಲ್ಲ ಏನಪ್ಪಾ ಅಂತಂದ್ರೆ ಹಾರಲಾರದ ಪಕ್ಷಿಗಳು ಅಂತ ಅರ್ಥ. ಓಕೆ ಪ್ರಿಯ ಸ್ನೇಹಿತರೆ, ನೆಕ್ಸ್ಟ್ ಬಂದ್ಬಿಟ್ಟು ಕೇಂದ್ರಾಡಳಿತ ಪ್ರದೇಶಗಳಾದ ದಾದ್ರಾ ಮತ್ತು ನಗರ್ ಹಾವೇಲಿಯ ದಿಯು ದಮನ್ಗಳ ಆಡಳಿತಾತ್ಮಕ ಯಾವುದು ಅಂತ ಕೇಳಿದಾನೆ. ಆನ್ಸರ್ ದಮನ್ ಆಗುತ್ತೆ. ಮೊದಲು ದಿಯು ದಮನ್ ಸಪರೇಟ್ ಇತ್ತು, ದಾದ್ರಾ ನಗರ್ ಹಾವೇಲಿ ಸಪರೇಟ್ ಇತ್ತು. ಎರಡನ್ನ ಮರ್ಜ್ ಮಾಡಿ ಒಂದೇ ಕೇಂದ್ರಾಡಳಿತ ಪ್ರದೇಶ ಮಾಡಿ ರಾಜಧಾನಿ ಯಾವ್ದು ಮಾಡಿದ್ರೆ ಅಂದ್ರೆ ದಮನ್. ಇಲ್ಲಿ ನೋಡಿ, ದಿಯು ದಮನ್ ಇಲ್ಲಿ ಬರ್ತವೆ, ದಾದ್ರಾ ನಗರ್ ಹಾವೇಲಿ ಇಲ್ಲಿ ಬರ್ತವೆ. ಎರಡನ್ನು ಸೇರಿ ಒಂದೇ ರಾಜಧಾನಿಯನ್ನು ಮಾಡಲಾಯಿತು. ಗುಜರಾತ್ ಮತ್ತು ಮಹಾರಾಷ್ಟ್ರದ ಗಡಿ ಭಾಗದಲ್ಲಿ ಕಂಡು ಬರ್ತಕ್ಕಂಥದ್ದು. ಹೌದಾ? ಇದು ಒಂದು ಕೇಂದ್ರಾಡಳಿತ ಪ್ರದೇಶ. ಇಲ್ಲಿ ಲಕ್ಷದ್ವೀಪ ಎರಡನೇದು ಕೇಂದ್ರಾಡಳಿತ ಪ್ರದೇಶ. ಅಂಡಮಾನ್ ನಿಕೋಬಾರ್ ಮೂರನೇದು ಕೇಂದ್ರಾಡಳಿತ ಪ್ರದೇಶ. ಲಡಾಖ್ ಇಲ್ಲಿ ನಾಲ್ಕನೇದು ಕೇಂದ್ರಾಡಳಿತ ಪ್ರದೇಶ. ದೆಹಲಿ ಇಲ್ಲಿ ಐದನೇದು ಕೇಂದ್ರಾಡಳಿತ ಪ್ರದೇಶ. ಹೌದಾ? ಚಂಡೀಗಢ್ ಬಾರ್ಡರ್ ಬಿಟ್ವೀನ್ ಹರಿಯಾಣ ಅಂಡ್ ಪಂಜಾಬ್ ಇಲ್ಲಿ ಬರ್ತಕ್ಕಂಥದ್ದು ಒಂದು ಕೇಂದ್ರಾಡಳಿತ ಪ್ರದೇಶ. ಹೌದಾ? ಇಲ್ಲಿ ಬರ್ತಾ ಪಾಂಡಿಚೇರಿ ಒಂದು ಕೇಂದ್ರಾಡಳಿತ ಪ್ರದೇಶ. ಹೌದಾ? ಪಾಂಡಿಚೇರಿ ಕೇಂದ್ರಾಡಳಿತ ಪ್ರದೇಶ. ಇವೆಲ್ಲ ಕೇಂದ್ರಾಡಳಿತ ಪ್ರದೇಶಗಳು. ಹೌದಾ? ಅತಿ ದೊಡ್ಡ ಕೇಂದ್ರಾಡಳಿತ ಪ್ರದೇಶ ಲಡಾಖ್ ಆಗಿರುತ್ತೆ. ಹೌದಲ್ವಾ? ಎಸ್ ಪ್ರಿಯ ಸ್ನೇಹಿತರೆ, ದಿಯು ಮತ್ತು ದಮನ್ ಇದು ಗುಜರಾತ್ ಮತ್ತು ಮಹಾರಾಷ್ಟ್ರದ ಗಡಿ ಭಾಗದಲ್ಲಿ ಬರ್ತಕ್ಕಂಥ ಒಂದು ಕೇಂದ್ರಾಡಳಿತ ಪ್ರದೇಶವಾಗಿದ್ದು ಅದರ ರಾಜಧಾನಿ ಯಾವ್ದಾಗಿದೆ ಅಂದ್ರೆ ದಮನ್. ಎಸ್ ಪ್ರಿಯ ಸ್ನೇಹಿತರೆ, ಇಲ್ಲಿ ನೆಕ್ಸ್ಟ್ ನೋಡೋದಾದ್ರೆ ಕೆಳಗಿನವುಗಳಲ್ಲಿ ಯಾವುದು ಎರಡು ವಿಭಿನ್ನ ರಾಷ್ಟ್ರಗಳೊಂದಿಗೆ ಅಂತಾರಾಷ್ಟ್ರೀಯ ಗಡಿ ರೇಖೆಯನ್ನು ಹೊಂದಿದೆ? ಕೇಳಿ. ನಾಗಾಲ್ಯಾಂಡ್, ಮಿಜೋರಾಂ, ಮಣಿಪುರ್, ತ್ರಿಪುರಾ. ಎಂತ ಪ್ರಶ್ನೆ ರೀ. ನಾ ಹೇಳಿದ್ದೆ, ನಾನು ಕ್ಲಾಸ್ ಎಲ್ಲ ಹೇಳಿದ್ದೆ, ಯೂಟ್ಯೂಬ್ ಅಲ್ಲಿ ಕ್ಲಾಸ್ ಮಾಡ್ಬೇಕಾದ್ರೆ ಈ ಪ್ರಶ್ನೆ ಕೇಳ್ತಾನೆ ಅಂತ ಹೇಳಿದ್ದೆ, ಕೇಳಬಿಟ್ಟ. ಏನ್ ಪ್ರಶ್ನೆ ಕೇಳಿದ ನೋಡಿ ಅವನು, ಇನ್ನೊಮ್ಮೆ ಅರ್ಥ ಮಾಡ್ಕೊಳ್ಳಿ. ಕೆಳಗಿನವುಗಳಲ್ಲಿ ಯಾವುದು ಎರಡು ವಿಭಿನ್ನ ರಾಷ್ಟ್ರಗಳೊಂದಿಗೆ ಅಂತಾರಾಷ್ಟ್ರೀಯ, ಅವನು ಕೆಳಗಿನಲ್ಲಿ ಅಂದ್ರೆ ಇಲ್ಲಿ ಕೊಟ್ಟಿರೋದ್ರಲ್ಲಿ ಅಂತ ಅರ್ಥ, ಬೇರೆವು ಇದಾವೆ ಇಲ್ಲಿ ಕೊಟ್ಟಿರೋದ್ರಲ್ಲಿ. ಇಲ್ಲಿ ನೋಡಿ, ಇಲ್ಲಿ ನೇಪಾಳ ಬರುತ್ತೆ, ಇದು ನೇಪಾಳ. ಇಲ್ಲಿ ಭೂತಾನ್ ಬರುತ್ತೆ, ಭೂತಾನ್. ಇಲ್ಲಿ ಬಾಂಗ್ಲಾ ಬರುತ್ತೆ, ಬಾಂಗ್ಲಾ. ಇಲ್ಲಿ ಮಯನ್ಮಾರ್ ಬರುತ್ತೆ,
ಮಯನ್ಮಾರ್. ಹೌದಾ? ಇಲ್ಲಿ ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಇಲ್ಲಿ ಚೀನಾ. ಹೌದಾ? ಇಲ್ಲಿ ನೋಡಿ, ಅದಕ್ಕೆ ಹೇಳೋದು ಪ್ರತಿಯೊಂದು ರಾಜ್ಯಗಳು ಎಲ್ಲೆಲ್ಲಿದಾವ ಅಂತ ನೀವು ಮೊದಲು ಮ್ಯಾಪ್ ಅಲ್ಲಿ ಹಾಕೋದನ್ನ ಕಲಿಬೇಕು. ಈ ಕಡೆ ಗೊತ್ತಿರ್ತಾವ, ಈ ಕಡೆ ಗೊತ್ತಿರಲ್ಲ ನಿಮಗೆ. ಇವೆಲ್ಲ ಗೊತ್ತಿರ್ತಾವ: ಗುಜರಾತ್, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ, ತೆಲಂಗಾಣ, ಒಡಿಸ್ಸಾ, ಛತ್ತೀಸ್ಗಢ, ಮಧ್ಯಪ್ರದೇಶ, ಜಾರ್ಖಂಡ್, ವೆಸ್ಟ್ ಬೆಂಗಾಲ್, ಬಿಹಾರ್, ಉತ್ತರ ಪ್ರದೇಶ, ರಾಜಸ್ಥಾನ್. ಇಲ್ಲಿ ದೆಹಲಿ ಇದೆ, ಇಲ್ಲಿ ಬರುತ್ತೆ ದೆಹಲಿ ಬರುತ್ತೆ. ಇದು ಹಿಮಾಚಲ ಉತ್ತರಾಖಂಡ್, ಹಿಮಾಚಲ ಪ್ರದೇಶ, ಪಂಜಾಬ್, ಹರಿಯಾಣ, ಜಮ್ಮು ಕಾಶ್ಮೀರ್, ಲಡಾಖ್. ಈ ಕಡೆ ಬನ್ನಿ, ಅಸ್ಸಾಂ, ಅರುಣಾಚಲ ಪ್ರದೇಶ್. ಕೆಳಗಡೆ ಬಂದ್ಬಿಟ್ಟು ನಾಗಾಲ್ಯಾಂಡ್, ಮಣಿಪುರ್, ಮಿಜೋರಾಂ, ತ್ರಿಪುರಾ. ಇಲ್ಲಿ ನೋಡು, ಇದು ಮಿಜೋರಾಂ ಇದೆ ಅಲ್ಲ, ಇದು ಮಿಜೋರಾಂ ಈ ಕಡೆ ಮಯನ್ಮಾರ ರಾಷ್ಟ್ರದ ಗಡಿ ಹಂಚಿಕೊಂಡಿದೆ, ಈ ಕಡೆ ಬಾಂಗ್ಲಾದೇಶದ ಗಡಿ ಹಂಚಿಕೊಂಡಿದೆ. ವಿಭಿನ್ನ ರಾಷ್ಟ್ರದ ಗಡಿ ಹಂಚಿಕೊಂಡಿರ್ತಕ್ಕಂಥದ್ದು ಇಲ್ಲಿ ಯಾವ್ದಂದ್ರೆ ಮಿಜೋರಾಂ. ಈಗ ಒಂದು ಪ್ರಶ್ನೆ ಏನ್ ಕೇಳಿದಾನೆ, ಕೆಳಗಿನವುಗಳಲ್ಲಿ ಯಾವುದು ಎರಡು ವಿಭಿನ್ನ ರಾಷ್ಟ್ರದ ಅಂತಾರಾಷ್ಟ್ರೀಯ ಗಡಿ ರೇಖೆ ಹಂಚಿಕೊಂಡಿದೆ ಅಂತ ಈಗ ಕೇಳ್ಬೋದು. ನೆಕ್ಸ್ಟ್ ಟೈಮ್ ಕೇಳ್ತಾನೆ ಗೊತ್ತೇನ, ಅವನು ಕೆಳಗಿನ ಯಾವ ರಾಷ್ಟ್ರ ಅಂತ ಕೇಳಿದಾನಲ್ಲ, ಅವನು ಅದನ್ನೇನ್ ಮಾಡ್ಬಿಡ್ತಾನೆ, ಚೇಂಜ್ ಮಾಡಿ ಮಿಜೋರಾಂ ರಾಷ್ಟ್ರವು ಕೆಳಗೆ ಕೊಟ್ಟಿರುವ ಯಾವ ಎರಡು ರಾಷ್ಟ್ರದ ಗಡಿ ಹಂಚಿಕೊಂಡಿದೆ ಅಂತ ಕೇಳ್ತಾನೆ. ಅಲ್ಲಿ ಆಪ್ಷನ್ ಅಲ್ಲಿ ಬಾಂಗ್ಲಾದೇಶ್, ಭೂತಾನ್, ಬಾಂಗ್ಲಾದೇಶ್, ನೇಪಾಳ್, ಬಾಂಗ್ಲಾದೇಶ್, ಮಯನ್ಮಾರ್, ಭೂತಾನ್, ನೇಪಾಳ್ ಅಂತ ಹಿಂಗ್ ಮಾಡ್ಬಿಡ್ತಾನೆ. ಅದಕ್ಕೆ ಮ್ಯಾಪ್ ರೀಡಿಂಗ್ ಬಹಳ ಇಂಪಾರ್ಟೆಂಟ್. ವಿಭಿನ್ನ ರಾಷ್ಟ್ರದ ಗಡಿ ಹಂಚಿಕೊಂಡು ಆಪ್ಷನ್ ಈಗ ಮಿಜೋರಾಂ ತೆಗೆದು ಸಿಕ್ಕಿಂ ಇಟ್ಟಿದ ಅಂದ್ರೆ ವಿಭಿನ್ನ ರಾಷ್ಟ್ರದ ಗಡಿ ಅದನ್ನು ಹಾಕಿತ್ತು. ಯಾಕಂದ್ರೆ ಸಿಕ್ಕಿಂ ಈ ಕಡೆ ಭೂತಾನ್, ಈ ಕಡೆ ಚೀನಾ, ಈ ಕಡೆ ನೇಪಾಳ. ಹೌದಾ? ಅದಕ್ಕೆ ಮ್ಯಾಪ್ ಅನ್ನು ಜಾಸ್ತಿ ಪ್ರಾಕ್ಟೀಸ್ ಮಾಡಿ. ನಾ ಈ ಕ್ಲಾಸ್ ಅನ್ನು ಮಾಡಿದ್ದೀನಿ. ಭೌಗೋಳಿಕ ಸ್ಥಾನಮಾನ ಮೊದಲನೇ ಅಧ್ಯಾಯ ಇದು. ಬಹಳ ಈಸಿ ಟಾಪಿಕ್, ವಿತ್ ಮ್ಯಾಪ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ, ಎಲ್ಲ ಹೇಳ್ಕೊಟ್ಟಿದ್ದೀನಿ. ಅದನ್ನ ನೋಡಿದ್ರೆ ಪಕ್ಕ ಆನ್ಸರ್ ಮಾಡಿರ್ತಾರೆ. ಇದನ್ನ ಮಾಡ್ಲೇಬೇಕು. ಮ್ಯಾಪ್ ಇಲ್ಲದೆ ಜಿಯೋಗ್ರಫಿ ಹೇಳಕ್ ಹೋಗ್ಬಾರ್ದು. ಉದ್ರಿ, ಹೌದಾ, ಉಡ್ರಿ ತೋರ್ಸ್ಬೇಕಾಗತ್ತ ಆ ಪ್ಲೇಸ್ ಇಲ್ಲಿದೆ ಅಂತಂದೇಳಿ. ಎಸ್ ಪ್ರಿಯ ಸ್ನೇಹಿತರೆ, ಹಾಗಾದ್ರೆ ಇಲ್ಲಿ ನೆಕ್ಸ್ಟ್ ನೋಡೋಣ. ಕ್ರಿಮಿಯನ್ ಪರ್ಯಾಯ ದ್ವೀಪವು ಡ್ಯಾಶ್ ಇಂದ ಆವೃತವಾಗಿದೆ. ಇದು ಬ್ಲಾಕ್ ಸಿ ಇಲ್ಲಿ ಬರುತ್ತೆ. ಇಲ್ಲಿ ನೋಡಿ, ಇದು ವರ್ಲ್ಡ್ ಮ್ಯಾಪ್. ಈ ವರ್ಲ್ಡ್ ಮ್ಯಾಪ್ ಅಲ್ಲಿ ಒಂದ್ ನಿಮಿಷ, ಇಲ್ಲಿ ಬರುತ್ತೆ ಬ್ಲಾಕ್ ಸಿ. ದಿಸ್ ಇಸ್ ದ ಬ್ಲಾಕ್ ಸಿ. ಇದ್ರ ಒಳಗಡೆ ಬರುತ್ತೆ ಕ್ರಿಮಿಯಂ ಎನ್ನುವಂತ ಒಂದು ಪರ್ಯಾಯ ದ್ವೀಪ. ಇದು ಪರ್ಯಾಯ ದ್ವೀಪ ಇಲ್ಲಿ ಒಳಗೈತಲ್ಲ, ಇದು ಕ್ರಿಮಿಯಾ ಅಂತ ಕರಿತೀವಿ. ಕ್ರಿಮಿಯಾ ಎಷ್ಟು ಒಂದು ಸಂಪದ್ಭರಿತ ಪ್ರದೇಶ ಅಂದ್ರೆ ಅಲ್ಲಿ ಮ್ಯಾಂಗನೀಸ್ ಜಾಸ್ತಿ ಇದೆ. ಅದಕ್ಕೆ ಆ ರಷ್ಯಾ ಮತ್ತು ಉಕ್ರೇನ್ ನಡುವೆ ಈ ಒಂದು ಪ್ರದೇಶದ ಆಕ್ರಮಣ ಮೇಲೂ ಜಾಸ್ತಿ ಇದೆ. ಹೌದಾ? ಯಾಕಂದ್ರೆ ಅಲ್ಲಿ ಜಾಸ್ತಿ ಖನಿಜ ಸಂಪತ್ತಿದೆ. ಇದು ಬ್ಲಾಕ್ ಸಿ, ಇದು ಕ್ಯಾಸ್ಪಿಯನ್ ಸಿ. ಹೌದಾ? ಇದು ಮೆಡಿಟೇರಿಯನ್ ಸಿ. ಇದು ಯಾವ ಸಿ? ಮೆಡಿಟೇರಿಯನ್ ಸಿ. ಇಲ್ಲಿ ಬರೋದು ರೆಡ್ ಸಿ. ಇನ್ನೊಂದು ಯಾವ್ದು ಕೇಳಿದಾನೆ? ನಾರ್ತ್ ಸಿ. ಇಲ್ಲಿ ಬರುತ್ತೆ ನಾರ್ತ್ ಸಿ. ಇಲ್ಲಿ ನೋಡಿ, ಮೆಡಿಟೇರಿಯನ್ ಸಿ ಈ ಕಡೆ ಆಫ್ರಿಕಾ, ಈ ಕಡೆ ಯುರೋಪ್ ಅನ್ನು ಬೇರ್ಪಡಿಸುತ್ತೆ. ರೆಡ್ ಸಿ ಈ ಕಡೆ ಆಫ್ರಿಕಾ, ಈ ಕಡೆ ಏಷ್ಯಾವನ್ನು ಬೇರ್ಪಡಿಸುತ್ತೆ. ಈ ಕಡೆ ಏಷ್ಯಾ, ಆಫ್ರಿಕಾ. ಕ್ಯಾಸ್ಪಿಯನ್ ಸಿ ಈ ಕಡೆ ಯುರೋಪ್, ಈ ಕಡೆ ಏಷ್ಯಾವನ್ನು ಬೇರ್ಪಡಿಸುತ್ತೆ. ಗೊತ್ತಿರ್ಬೇಕು ಇದ್ರ ಒಳಗಡೆ ಯಾವ್ಯಾವ ದ್ವೀಪಗಳು. ಇದ್ರೊಳಗಡೆ ಜಾಸ್ತಿ ಇದಾವೆ ದ್ವೀಪಗಳು. ಇಲ್ಲಿ ಸಿಪ್ರಸ್, ಕ್ರೆಟೆ, ಸಿಸಿಲಿ, ಆಮೇಲೆ ಕೋರ್ಸಿಕಾ, ಸಾರ್ಡಿನಾ. ಹೌದಾ? ಇಂತಕ್ಕೆಲ್ಲ ಹಲವಾರು ದ್ವೀಪಗಳಿದಾವೆ. ಇದರಲ್ಲಿ ದ್ವೀಪಗಳು ಬರ್ತವೆ. ಇದರಲ್ಲಿ ಕ್ರೆಮಿಯಾ ಇದೆ. ಇದು ಕ್ರೆಮಿಯಾ ಇದ್ರೊಳಗಡೆ ಬರುತ್ತೆ ಸೆಂಟ್ರ್. ಗೊತ್ತಿಲ್ಲ ಸ್ವಲ್ಪ ಸಮುದ್ರಗಳು ಎಲ್ಲ ಎಲ್ಲೆಲ್ಲಿ ಏನೇನಿದಾವೆ ಅಂತ. ನಾ ಇದನ್ನು ವರ್ಲ್ಡ್ ಜಿಯೋಗ್ರಫಿ ಸ್ಟಾರ್ಟ್ ಮಾಡಿದಾಗ ಅಷ್ಟು ಹೇಳ್ಕೊಡ್ತೀನಿ. ಇನ್ನ ಸ್ಟಾರ್ಟ್ ಆಗಿಲ್ಲ ವರ್ಲ್ಡ್ ಜಿಯೋಗ್ರಫಿ, ಬಟ್ ಆಲ್ರೆಡಿ ಇಂಡಿಯಾ ಕಂಪ್ಲೀಟ್ ಆಗಿದೆ, ಟೋಟಲಿ ಕಂಪ್ಲೀಟ್ ಆಗಿದೆ ಇಂಡಿಯಾ. ನೆಕ್ಸ್ಟ್ ಕರ್ನಾಟಕ ಸ್ಟಾರ್ಟ್ ಆಗಿ 5 ಟಾಪಿಕ್ಸ್ ಆಗಿದಾವೆ. ಅದನ್ನ ಹಂಗೆ ಮುಂದುವರ್ಸ್ಕೊಂಡು ಹೋಗ್ತೀನಿ. ಮಂಜುನಾಥ್ ಸರ್ ಜಿಯೋಗ್ರಫಿ ಅಂತ ಹೊಡೆದ್ರೆ ಯೂಟ್ಯೂಬ್ ಅಲ್ಲಿ ನನ್ನ ಚಾನಲ್ ಸಿಗುತ್ತೆ. ಆಲ್ರೆಡಿ ಸಂಪೂರ್ಣ ಸಿಲೆಬಸ್ ಮುಗಿಸಿರೋದು ನಾನೇ ಫಸ್ಟ್. ಯೂಟ್ಯೂಬ್ ಅಲ್ಲಿ ಮತ್ತೆ ಯಾರು ಮುಗಿಸಕ್ ರೆಡಿ ಇಲ್ಲ. ಅದನ್ನೊಂದು ಹಂತಕ್ಕೆ ಹಚ್ಚೆ ಹಚ್ತೇನೆ, ಬಿಡಾಗಿಲ್ಲ. ಎಸ್, ಈ ರೀತಿ ಗೊತ್ತಿರಲಿ ಪ್ರಿಯ ಸ್ನೇಹಿತರೆ. ಕ್ರೆಮಿಯಾ ಇಲ್ಲಿ ಬರುತ್ತೆ ನೋಡಿ, ಬ್ಲಾಕ್ ಸಿ ಒಳಗೆ. ಸರಿಯಾಗಿಲ್ಲದ ಒಂದನ್ನು ಆಯ್ಕೆ ಮಾಡಿ. ಕಕ್ರಪಾರ ಅಣುವಿದ್ಯುತ್ ಸ್ಥಾವರ ಗುಜರಾತ್ ಅಲ್ಲೇ ಇದೆ. ನರೋರಾ ಪರಮಾಣು ಉತ್ತರ ಪ್ರದೇಶ್. ಕೈಗಾ ಕರ್ನಾಟಕ ಇದೆ, ಕೇರಳ. ಈಸಿ ಇದೆ ಇದು, ಕೇರಳ ಕೊಟ್ಟಿದ್ದಾನೆ. ತಾರಾಪುರ ಪರಮಾಣು ವಿದ್ಯುತ್ ಸ್ಥಾವರ ಮಹಾರಾಷ್ಟ್ರ, ಕರ್ನಾಟಕದಲ್ಲಿದೆ. ಇದೇ ರೈಟ್ ಆನ್ಸರ್. ಯಾಕಂದ್ರೆ ಇದು ತಪ್ಪಾಗುತ್ತೆ, ಇಲ್ಲಿ ಕರ್ನಾಟಕ ಬರಬೇಕಿತ್ತು. ಇಲ್ಲಿ ನೋಡಿ, ರಾಜಸ್ಥಾನದಲ್ಲಿ ಇದೆ, ಗುಜರಾತ್ ಅಲ್ಲಿ ಇದೆ. ರಾಜಸ್ಥಾನದಲ್ಲಿ ಯಾವ್ದಿದೆ? ರಾವತ್ ಭಟ್ ಅಂದಿದೆ.
ಗುಜರಾತ್ ಅಲ್ಲಿ ಯಾವ್ದಿದೆ? ಕಕ್ರಪಾಲ ಅಂತಿದೆ, ಕಕ್ರಪಾಲ. ಮಹಾರಾಷ್ಟ್ರದಲ್ಲಿ ಯಾವ್ದಿದೆ? ಪ್ರಥಮ ಇದೆ. ತಾರಾಪುರ, ಚೈತಾಪುರ ಅಂತಲೂ ಇದಾವೆ. ತಾರಾಪುರ್, ತಾರಾಪುರ್, ಚೈತಾಪುರ್, ಚೈತಾಪುರ್ ಅಂತಿದ್ದಾವೆ. ಕರ್ನಾಟಕದಲ್ಲಿ ಯಾವ್ದಿದೆ? ಕೈಗಾ ಇದೆ. ಇದನ್ನು ಟಾಪಿಕ್ ಕಂಪ್ಲೀಟ್ ಆಗಿದೆ ಇಂಡಿಯನ್ ಜಿಯೋಗ್ರಫಿಯಲ್ಲಿ. ಎಲ್ಲಿ ಬರ್ತಿದೆ ಅಂದ್ರೆ ಶಕ್ತಿ ಸಂಪನ್ಮೂಲದಲ್ಲಿ ಬರುತ್ತೆ. ತಮಿಳ್ನಾಡಲ್ಲಿ ಯಾವ್ದಿದೆ ಅಂತಂದ್ರೆ ಕುಡಂಕುಳಂ ಕಲ್ಪಕಂ ಅಂತಿದೆ. ಕುಡಂಕುಳಂ ಕಲ್ಪಕಂ ಕಲ್ಪಕಂ ಅಂತಿದೆ. ಉತ್ತರ ಪ್ರದೇಶ ಯಾವುದು? ನರೋರಾ, ನರೋರಾ ಅಂತಿದೆ. ಹೌದಾ? ಈ ರೀತಿ ಕೆಲವೊಂದು ಇವೆಲ್ಲ ಏನಪ್ಪಾ ಅಂತಂದ್ರೆ ಅಣುವಿದ್ಯುತ್ ಸ್ಥಾವರಗಳು, ಪರಮಾಣು ಸಂಬಂಧಪಟ್ಟ ಅಣುವಿದ್ಯುತ್ ಸ್ಥಾವರಗಳು. ಇಲ್ಲಿಂದ ನಾವೇನು ಉತ್ಪಾದನೆ ಮಾಡ್ತೀವಿ ಅಂದ್ರೆ ವಿದ್ಯುತ್ ಅನ್ನು ಉತ್ಪಾದನೆ ಮಾಡ್ತೀವಿ. ಈ ರೀತಿ ಒಂದು ಪ್ರಮುಖ ಅಣುವಿದ್ಯುತ್ ಸ್ಥಾವರಗಳಿದಾವೆ. ಪ್ರಥಮ ಬಂದ್ಬಿಟ್ಟು ತಾರಾಪುರ ಆಗಿರುತ್ತೆ, ಗೊತ್ತಿರ್ಲಿ. ಹಾಗಾದ್ರೆ ಇಲ್ಲಿ ಕೇರಳದಲ್ಲಿ ಯಾವುದು ಇಲ್ಲ, ಕರ್ನಾಟಕದಲ್ಲಿ ಅದನ್ನು ಅವನು ಕೈಗಾ ಕೊಟ್ಟಿದ್ದಾನೆ. 2000ದಲ್ಲಿ ಪ್ರಾರಂಭ ಆಗಿದ್ದು ಕೈಗಾ. ಕಾಳಿ ನದಿ ಎಡದಂಡೆ ಮೇಲೆ ಕಂಡು ಬರ್ತಕ್ಕಂಥದ್ದು ಉತ್ತರ ಕನ್ನಡದಲ್ಲಿ. ಎಸ್ ಪ್ರಿಯ ಸ್ನೇಹಿತರೆ, ಸರಿಯಾದದನ್ನು ಆಯ್ಕೆ ಮಾಡಿ. ಈಸಿ ಪ್ರಶ್ನೆಗಳಿವೆಲ್ಲ, ಜಿಕೆ ಇದೆಲ್ಲ. ಶ್ವೇತ ಕ್ರಾಂತಿ ಯಾವುದು ಉತ್ಪಾದನೆ? ಇದು ಹಾಲು ಉತ್ಪಾದನೆ, ತಪ್ಪಾಯಿತು. ನೀಲಿ ಕ್ರಾಂತಿ ಮತ್ಸ್ಯ ಜಲಕ್ಕೆ ಸಂಬಂಧಪಟ್ಟಿದ್ದು, ತಪ್ಪಾಯಿತು. ಸುವರ್ಣ ಇದೇ ರೈಟ್ ಆನ್ಸರು. ಹಸಿರು ಕ್ರಾಂತಿ ನಿಮ್ಗೆ ಗೊತ್ತು, ಕೃಷಿ ಅಂತೇಳಿ. ಅರಣ್ಯ ಹಾರ್ಟಿಕಲ್ಚರ್ ಇದು, ಹೌದಾ? ಇಲ್ಲಿ ಸುವರ್ಣ ಕ್ರಾಂತಿ ಯಾವ್ದಾಗಬೇಕಿತ್ತು? ತೋಟಗಾರಿಕೆ, ಇದೇ ರೈಟ್ ಆನ್ಸರ್. ಸರಿಯಾದದ್ದನ್ನು ಆಯ್ಕೆ ಮಾಡಿ ಅಂದ್ರೆ ಇದೇ ಆನ್ಸರ್ ಆಗುತ್ತೆ, ಹೌದಾ? ಎಲ್ಲಾ ಕ್ರಾಂತಿಗಳು ಸ್ವಲ್ಪ ನೋಡ್ಕೊಳ್ಳಿ, ಬಹಳ ಇಂಪಾರ್ಟೆಂಟ್. ಅದೆಲ್ಲ ಜಿಕೆದಲ್ಲಿ ಕೊಟ್ಟಿರ್ತಾರೆ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ಹೊಂದಿಕೆಯಾಗುವ ಕೆಳಗಿನ ಪ್ರಧಾನ ವಿವಿಧ ಮಣ್ಣುಗಳು. ಮೊನ್ನೆ ಆಗಿದ್ರೆ ಇದು, ಮೊನ್ನೆ ಒಂದು 4-5 ದಿನದಿಂದ ಇದು ಕ್ಲಾಸ್ ಆಗಿದೆ ವಿತ್ ಮ್ಯಾಪ್. ಕರ್ನಾಟಕ ಜಿಯೋಗ್ರಫಿಯಲ್ಲಿ ಸಂಪೂರ್ಣ ಎತ್ತಿ ಹೋಗೋದಿರೋದನ್ನ ಇಲ್ಲಿ ನೋಡಿ. ಕರ್ನಾಟಕ ಅಂತ ಬಂದಾಗ ಪ್ರಿಯ ಸ್ನೇಹಿತರೆ, ನಿಮಗೆ ಗೊತ್ತು, ಕರ್ನಾಟಕದ ದಕ್ಷಿಣದ ಈ ಭಾಗದಲ್ಲೆಲ್ಲ ಕೆಂಪು ಮಣ್ಣು ಕಂಡು ಬರುತ್ತೆ. ಇಲ್ಲೆಲ್ಲ ಪಶ್ಚಿಮ ಘಟ್ಟದಲ್ಲಿ ಲ್ಯಾಟರೈಟ್ ಮಣ್ಣು. ಲ್ಯಾಟರೈಟ್ ಮಣ್ಣು ಅಂತಂದ್ರೆ ಜಂಬಿಟ್ಟಿಗೆ ಮಣ್ಣು, ಇದೆಲ್ಲ ಜಂಬಿಟ್ಟಿಗೆ ಮಣ್ಣು. ಇದಾದ ನಂತರ ಇದರ ಪಶ್ಚಿಮ ಭಾಗದಲ್ಲಿ ಇದೆಲ್ಲ ಕಂಡು ಬರ್ತಕ್ಕಂಥದ್ದು ಕರಾವಳಿ ಮಣ್ಣು. ಯಾವ ಮಣ್ಣಿದು? ಕರಾವಳಿ ಮಣ್ಣು. ಇದಾದ ನಂತರ ದಕ್ಷಿಣ ಭಾರತದಲ್ಲಿ ಎಲ್ಲ ಕಂಡು ಬರ್ತಕ್ಕಂಥದ್ದು ಇದೆಲ್ಲ ಕೆಂಪು ಮಣ್ಣು. ಯಾವ ಮಣ್ಣಿದು? ಕೆಂಪು ಮಣ್ಣು. ಇದೆಲ್ಲ ಕೆಂಪು ಮಣ್ಣು, ಕೆಂಪು ಮಣ್ಣು, ಕೆಂಪು ಮಣ್ಣು. ಉತ್ತರ ಕರ್ನಾಟಕದಲ್ಲೆಲ್ಲ ಕಂಡು ಬರ್ತಕ್ಕಂಥದ್ದು ಕಪ್ಪು ಮಣ್ಣು. ಇದ್ಯಾ ಮಣ್ಣು? ಕಪ್ಪು ಮಣ್ಣು. ಇದು ಕೆಂಪು ಮಣ್ಣು. ಇದು ಜಂಬಿಟ್ಟಿಗೆ ಮಣ್ಣು. ಇದು ಕರಾವಳಿ ಮೆಕ್ಕಲು ಮಣ್ಣು, ಕರಾವಳಿ ಮಣ್ಣು. ಮ್ಯಾಪ್ ಗೊತ್ತಿದ್ರೆ ಈಸಿ ಆನ್ಸರ್ ಇದು. ಇಲ್ಲಿ ನೋಡಿ, ಕರ್ನಾಟಕದ ವಿವಿಧ ಪ್ರದೇಶದಲ್ಲಿ ಹೊಂದಿಕೆಯಾಗುವ ಕೆಳಗಿನ ಪ್ರಧಾನ. ಉತ್ತರ ಕರ್ನಾಟಕ ಯಾವ ಮಣ್ಣಿದೆ? ಕಪ್ಪು ಮಣ್ಣಿದೆ. ನೋಡು, ಕಪ್ಪು ಮಣ್ಣಿದೆ. ಲ್ಯಾಟರೈಟ್ ಮಣ್ಣು ಎಲ್ಲಿದೆ? ಪಶ್ಚಿಮ ಘಟ್ಟದಲ್ಲಿದೆ. ಕರಾವಳಿಯಲ್ಲಿ ಇಲ್ಲ. ಇಲ್ಲಿದೆ ನೋಡಿ, ಹಸಿರು ಕಾಣ್ತದೆ, ಪಶ್ಚಿಮ. ಕರಾವಳಿ ಮಣ್ಣು ಅಂತ ಬಂದಾಗ ಕರಾವಳಿ ಬರುತ್ತೆ. ಈಸಿ ಆನ್ಸರ್ ಇದು. ಕರಾವಳಿಯಲ್ಲಿ ಕಂಡು ಬರ್ತಕ್ಕಂಥ ಮಣ್ಣು ಯಾವ ಮಣ್ಣು? ಕರಾವಳಿ ಮಣ್ಣು. ಕರಾವಳಿ ಬೆಕ್ಕಲು ಮಣ್ಣು ಅಂತ ಕರೆಸಿಕೊಳ್ಳುತ್ತೆ, ಹೌದಾ? ಜೇಡಿ ಮರಳು ಮಿಶ್ರಿತ ಮಣ್ಣು ಅದು ನಮ್ಮ ಕರಾವಳಿಯಲ್ಲಿ. ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ವಿ. ದಕ್ಷಿಣ ಕರ್ನಾಟಕದಲ್ಲಿ ಕೆಂಪು ಮಣ್ಣು. ಮ್ಯಾಪ್ ಅದಕ್ಕೆ ನೋಡ್ಬೇಕು, ಬಹಳ ಇಂಪಾರ್ಟೆಂಟ್ ಮ್ಯಾಪ್, ಹೌದಾ? ಎಸ್ ಪ್ರಿಯ ಸ್ನೇಹಿತರೆ, ಹಾಗಾದ್ರೆ ಆನ್ಸರ್ ಯಾವ್ದಾಗತ್ತೆ? ತಪ್ಪು. ಇದು ರೈಟು, ಇದು ರೈಟು, ಇದು ರೈಟು, ಆದ್ರೆ ಇದೇ ತಪ್ಪಾಗತ್ತೆ. ಆನ್ಸರ್ ಇದೆ. ಏನ್ ಕೇಳಿದ್ರು? ಸರಿ ಎಲ್ಲದನ್ನು ಆರಿಸಿ ಅಂತ ಕೇಳಿದ್ದಾರೆ. ಅದಕ್ಕೆ ಯಾವ್ದು ಆನ್ಸರು? ಲ್ಯಾಟರೈಟ್ ಮಣ್ಣು ಕರಾವಳಿಯಲ್ಲಿ ಇಲ್ಲ, ಅದೇ ಸರಿಯಾದ ಆನ್ಸರ್. ಹಸಿರು ಮನೆ ಅನಿಲ ಮೀಥೇನ್ ಉತ್ಪಾದನೆಯೊಂದಿಗೆ ಯಾವ ಬೆಳೆ ಬೆಳೆಯುವುದು ಸಂಬಂಧ? ಅಪ್ಪಿ ನಾನು ಇಲ್ಲೇನು ಮಾತಾಡಕತ್ತೆ ಅಲ್ಲ, ಇವೆಲ್ಲ ಟಾಪಿಕ್ ಆಲ್ರೆಡಿ ಮುಗ್ದಾವ್, ಕ್ಲಾಸೇ ಮುಗ್ದೋತಿದ್ದು. ಕೃಷಿಯಲ್ಲಿ ನಾನು ಇಲ್ಲಿ ಮಾಡೋ ಎಲ್ಲಾ ಪ್ರಶ್ನೆಗಳು ಮುಗ್ದ ನೋಡಪ್ಪ. ಕೆಲವೊಂದು ವರ್ಲ್ಡ್ ಮ್ಯಾಪ್ ಆಗಿಲ್ಲ, ಅದು ಸ್ಟಾರ್ಟ್ ಮಾಡ್ಬೇಕು. ಇಂಡಿಯಾ ಕರ್ನಾಟಕ ಪ್ರಶ್ನೆ ಕೇಳಿ ಮುಗ್ದಾವ್, ಓಸು ಮುಗ್ದಾವ್. ನಿನ್ನೆ ಕೇಳಿರ್ತಕ್ಕಂಥ 26 ಪ್ರಶ್ನೆ ನನಗೆ ಎಷ್ಟು ಪ್ರಶ್ನೆ ಬಂದ ಗೊತ್ತೇನು? 24 ಪ್ರಶ್ನೆ ಬಂದವು. ಅವನು ಬರ್ಬೇಕು, ಯಾಕೆನ್ನ ಕ್ಲಾಸ್ ಆಗಿಲ್ಲ ಅಷ್ಟೇ. ನಾನು ಅದಕ್ಕೆ ಜಾಸ್ತಿ ಕ್ವಶನ್ ಪೇಪರ್ ಡಿಸ್ಕಷನ್ ಅಲ್ಲಿ ಮಾಡಲ್ಲ. ನಾನು ಫಸ್ಟ್ ಸಿಲೆಬಸ್ ಮುಗಿಸಮ್ಮ, ಆಮೇಲೆ ಮಾಡಮ್ ಕ್ವಶನ್ ಪೇಪರ್ ಡಿಸ್ಕಷನ್. ಓಸು ಮಾಡಮ್, ಹಿಂದಿನ ಓಸು ಹೇಳ್ಕೊಂಬರಮ್, ವಿಚಾರ ಮಾಡೋದು ಬೇಡ. ಫಸ್ಟ್ ಸಿಲೆಬಸ್ ಮುಗಿಸಮ್. ಒಬ್ಬರನ್ನ ಮುಗಿಸಮ್ರಿ ಯೂಟ್ಯೂಬ್ನ ಸಿಲೆಬಸ್. ಯಾರು ಮುಗಿಸ್ಯಾರ ಹೇಳು? ಒಬ್ಬರನ್ನ ಮುಗಿಸಮ್ ಸಿಲೆಬಸ್ ಅಂತ. ಹಸಿರು ಮನೆ ಅನಿಲ ಮೀಥೇನ್ ಉತ್ಪಾದನೆಯೊಂದಿಗೆ ಯಾವ ಬೆಳೆ ಬೆಳೆಯುವುದು ಸಂಬಂಧಿಸಿದೆ? ಅಕ್ಕಿ.
ಅಕ್ಕಿ ಅಂತ ಬಂದಾಗ ಇದರ ವೈಜ್ಞಾನಿಕ ಹೆಸರು ಭತ್ತ ಗ್ಯಾಸಿಪಿಯಂ, ಸಾರಿ ವರೈಜ ಸಟೈವ, ಜೋಳ ಸರ್ಗಮ್ ವಲ್ಗರ್, ಕಾಫಿ ರೊಬಸ್ಟಾಯ್ ಕ್ಯಾಫಿನ್. ಹೌದಾ, ಸೇಬಿಂದು ಅಷ್ಟು ನನಗೆ ಗೊತ್ತಿಲ್ಲ ವೈಜ್ಞಾನಿಕ ಹೆಸರು. ಜೋಳ ಕರ್ನಾಟಕದಲ್ಲಿ ಅತಿ ಹೆಚ್ಚು ಉತ್ಪಾದನೆ ಅಂತ ಬಂದಾಗ ಬಿಜಾಪುರ. ಭಾರತದಲ್ಲಿ ಅತಿ ಹೆಚ್ಚು ಜೋಳ ಉತ್ಪಾದನೆ ಮಹಾರಾಷ್ಟ್ರ. ಪ್ರಪಂಚದಲ್ಲಿ ಭಾರತನೇ ಇದೆ, ಸಾರಿ ಉತ್ತರ ಅಮೆರಿಕ ಇದೆ, ಉತ್ತರ ಅಮೆರಿಕದಲ್ಲಿ USA. ಅಕ್ಕಿ ಅತಿ ಹೆಚ್ಚು ಉತ್ಪಾದನೆ ಪ್ರಪಂಚದಲ್ಲಿ ಚೀನಾ ಇದೆ, ನಂತರ ಭಾರತದಲ್ಲಿ ಅತಿ ಹೆಚ್ಚು ಅಕ್ಕಿ ಉತ್ಪಾದನೆ ಮಾಡುವ ರಾಜ್ಯ ಪಶ್ಚಿಮ ಬಂಗಾಳ. ಕರ್ನಾಟಕದಲ್ಲಿ ಬಂದ್ಬಿಟ್ರೆ ರಾಯಚೂರು. ಕಾಫಿ ಅಂತ ಬಂದಾಗ ನಿಮಗೆ ಗೊತ್ತು, ಪ್ರಪಂಚದಲ್ಲಿ ಅತಿ ಹೆಚ್ಚು ಕಾಫಿ ಬ್ರೆಜಿಲ್, ಭಾರತದಲ್ಲಿ ಅತಿ ಹೆಚ್ಚು ಕಾಫಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಾಫಿ ಚಿಕ್ಕಮಗಳೂರು. ಅದರಲ್ಲಿ ಅಲ್ಲಿ ಬರ್ತಕ್ಕಂಥ ಕಾಫಿ ಸಂಶೋಧನಾ ಕೇಂದ್ರ ಚಿಕ್ಕಮಗಳೂರಿನ ಬಾಳೆಹೊನ್ನೂರು. ಅಕ್ಕಿ ಸಂಶೋಧನಾ ಕೇಂದ್ರ ಎಲ್ಲಿದೆ ಅಂತಂದ್ರೆ ಪ್ರಪಂಚದಲ್ಲಿ ಭತ್ತ ಸಂಶೋಧನಾ ಕೇಂದ್ರ ಫಿಲಿಪೈನ್ಸಿನ ಇಲ್ಲಿ ಬರ್ತಕ್ಕಂಥ ಮನೀಲಾ. ಭಾರತದಲ್ಲಿ ಭತ್ತ ಸಂಶೋಧನಾ ಕೇಂದ್ರ ಒಡಿಶಾದ ಕಟಕ್. ಜೋಳ ಬಂದ್ಬಿಟ್ಟು ಹೈದರಾಬಾದ್ ಅಲ್ಲಿ ಇದೆ, ಗೊತ್ತಿರಲಿ, ಜೋಳ ಸಂಶೋಧನಾ ಕೇಂದ್ರನೂ ಇದೆ ಹೈದರಾಬಾದ್. ಇಲ್ಲಿ ಅಕ್ಕಿ ಆನ್ಸರ್ ಆಗುತ್ತೆ. ಮಿಥೇನ್ ಎಲ್ಲ ಬಿಡುಗಡೆ ಆಗುತ್ತೆ, ಇದೊಂದು ಹಸಿರು ಮನೆ ಅನಿಲ, ಇದನ್ನು ಸಹ ಗದ್ದೆಗಳಲ್ಲಿ ಬಿಡುಗಡೆ ಆಗುವ ಅನಿಲ ಇದು. ಭತ್ತಕ್ಕೆ ಯಾವಾಗ್ಲೂ ನೀರು ಬೇಕು, ನೀರನ್ನು ಅಪೇಕ್ಷಿಸುತ್ತದೆ ಅದು. ಅಂದ್ರೆ ಏನು, ಮೇಲ್ ಬಿಡಬಾರದು, ಮೇಲೆ ತೆನಿಗೆ ನೀರು, ಕೆಳಗಡೆ ನೀರು ಬೇಕು. ಅದು ನೀರಾವರಿಯ ಬೆಳೆ, ನೀರಿಲ್ಲಂದ್ರೆ ಬೆಳೆಂಗೆ ಇಲ್ಲ ಭತ್ತದ ಆ ಒಂದು ಹುಲ್ಲು ಯಾವ ಜಾತಿಗೆ ಸೇರಿದ್ರೆ ಪೋಯಸ್ ಎನ್ನುವ ಹುಲ್ಲಿನ ಜಾತಿಗೆ ಸೇರಿದ್ದು. ಭತ್ತ ಅಂತ ಬಂದಾಗ ಪ್ರಿಯ ಸ್ನೇಹಿತರೆ, ಇಲ್ಲಿ ಮತ್ತೆ ಭತ್ತದ ಬಗ್ಗೆ ಏನಾದ್ರು ನೋಡೋದಿತ್ತಂದ್ರೆ ನಿಮಗೆ ಗೊತ್ತು, ರೈಸ್ ಪಾರ್ಕ್ ಎಲ್ಲಿದೆ, ಖಾಡ್ಗಿಯಲ್ಲಿದೆ. ಆಮೇಲೆ ಭತ್ತ, ಎಸ್, ಈಗ ನೋಡಿ ಭತ್ತ, ನಾನು ಎಲ್ಲಾ ಕೃಷಿ ಸಂಬಂಧಪಟ್ಟಿದ ಎಲ್ಲಾ ಟಾಪಿಕ್ ಗಳನ್ನ ಅಷ್ಟು ಮಾತಾಡಿದ್ದೀನಿ. 5 ವಿಡಿಯೋ ಬರೀ ಕೃಷಿದೇ ಆಗಿದೆ, 6-7 ಮೇ ಬಿ ಒಂದು 3 ತಾಸು ಆಗಿರ್ಬೋದು ಅದು 5 ವಿಡಿಯೋ ಸೇರಿ. ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಹಸಿರು ಮನೆಯಲ್ಲ ಮಿಥೇನ್, ಫಸ್ಟ್ ಸಿಲೆಬಸ್ ಮುಗಿಸ್ರಪ್ಪಿ, ಆಮೇಲೆ ಕ್ವಶನ್ ಪೇಪರ್. ಇದು ನಿನ್ನೆ ಎಕ್ಸಾಮ್ ಯಾರು ಮಾಡಿರೋರಿಗೆಲ್ಲ ಇದಾಗುತ್ತೆ. ನಾನು ಯಾಕೆ ಕ್ವಶನ್ ಪೇಪರ್ ಯಾರಿಗೆ ಚಂದ ಗೊತ್ತೇನು, ಸಿಲೆಬಸ್ ಮುಗಿಸಿದವ್ರು ಅದನ್ನ ಎಂಜಾಯ್ ಮಾಡ್ತಾರೆ. ಅರ್ಥ ಆಯ್ತಾ? ಸಿಲೆಬಸ್ ಮುಗಿಸಿದವ್ರು ಎಂಜಾಯ್ ಮಾಡ್ತಾರೆ, ಅದಕ್ಕೆ ಸಿಲೆಬಸ್ ಮುಗಿಸ್ರಿ. ಕೆಳಗಿನ ಯಾವ ನಗರವು ರೇಖಾಂಶದ ದೃಷ್ಟಿಯಿಂದ ಹೆಚ್ಚು ದೂರದಲ್ಲಿದೆ? ಎಂತ ಪ್ರಶ್ನೆ ನೋಡಿದ್ದು, ರೇಖಾಂಶ ನೀವು ಇದು ಮಾಡ್ಕೊಂಡ್ಬಿಡ್ತೀರಿ, ಕನ್ಫ್ಯೂಸ್. ಅವಂದು ಆಕ್ಚುಲಿ ಸ್ವಲ್ಪ ಪ್ರಶ್ನೆ ಇದಾಗಬೇಕಿತ್ತದು. ಇಲ್ಲಿ 82.5 ರೇಖಾಂಶ ಬರುತ್ತಲ್ಲ, ಇದರಿಂದ ಬಂದಾಗ ಇಲ್ಲಿ ಯಾವ್ದು ದೂರ ಆಗುತ್ತೆ ಅಂದ್ರೆ ಸೂರತ್, ಇಲ್ಲಿ ಬರುತ್ತೆ ಸೂರತ್, ಅದಕ್ಕೆ ಡಿಸ್ಟೆನ್ಸ್ ಜಾಸ್ತಿ. ಮಧ್ಯಪ್ರದೇಶ ಭೋಪಾಲ್ ಇಲ್ಲೇ ಬರುತ್ತೆ, ನೋಯ್ಡಾ ಉತ್ತರ ಪ್ರದೇಶ ಇಲ್ಲೇ ಬರುತ್ತೆ, ಮತ್ತೆ ಯಾವ್ದು ಕೂಡ ಹೈದರಾಬಾದ್ ಇಲ್ಲೇ ಬರುತ್ತೆ. ಇದು ಬಹಳ ದೂರ ಆಗುತ್ತೆ ರೇಖಾಂಶದ ದೃಷ್ಟಿಯಿಂದ, 82.5 ಡಿಗ್ರಿ ರೇಖಾಂಶ ದೃಷ್ಟಿಯಿಂದ ದೂರ ಆಗುತ್ತೆ. ಅದಕ್ಕೆ ಮ್ಯಾಪ್ ಗೊತ್ತಿರ್ಬೇಕು, ಮ್ಯಾಪ್ ಎಲ್ಲ ನಡೆಯಂಗೆ ಇಲ್ಲ ಆಟ. ಸೂರತ್ ಗುಜರಾತ್ ಅಲ್ಲಿ ಬರುತ್ತಲ್ಲ. ಕೆಳಗಿನವುಗಳಲ್ಲಿ ಯಾವುದು ತಪ್ಪಾಗಿದೆ? ಭಾರತ ಮತ್ತು ಇದಂತೂ ನಿಮಗೆ ಸಾಕಾಗಿರುತ್ತೆ ಬಿಡಿ ಪ್ರಶ್ನೆ. ರಾಡ್ಕ್ಲಿಫ್ ರೈಟು. ಚೀನಾ ಮತ್ತು ಭಾರತದ ನಡುವಿನ ಗಡಿ ಮ್ಯಾಕ್ ಮೋಹನ್. ಬಟ್ ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಮಾಡಿದ್ದಾರೆ. ಅಫ್ಘಾನಿಸ್ತಾನ್ ಪಾಕಿಸ್ತಾನ ಪ್ರೆಸಿಡೆಂಟ್. ಸ್ವತಂತ್ರ ಪೂರ್ವದಲ್ಲಿ ಭಾರತ ಅಫ್ಘಾನಿಸ್ತಾನ, ಪ್ರಸ್ತುತ ಯಾಕಂದ್ರೆ ಪಾಕಿಸ್ತಾನ್ ಪಾರ್ಟಿಷನ್ ಆಗಿ ಸಪರೇಟ್ ರಾಷ್ಟ್ರ ಆಗಿದೆ, ಇಸ್ಲಾಮಿಕ್ ರಾಷ್ಟ್ರ. ಪ್ರಸ್ತುತ ಅದು ಅಫ್ಘಾನಿಸ್ತಾನ್ ಮತ್ತು ಪಾಕಿಸ್ತಾನದ ಗಡಿ ರೇಖೆ ಆಗುತ್ತೆ. ಹಾಗಾಗಿ ರೈಟ್ ಆನ್ಸರ್ ಇದೇ ಆಗುತ್ತೆ. ಇಲ್ಲಿ ಬರುತ್ತೆ ನೋಡಿ, ಈ ಕಡೆ ಪಾಕಿಸ್ತಾನ್ ಬರುತ್ತೆ, ಇಲ್ಲಿ ಮೇಲ್ಗಡೆ ಅಫ್ಘಾನಿಸ್ತಾನ್ ಬರುತ್ತೆ, ಹೌದಾ? ಈ ಕಡೆ ಬಾಂಗ್ಲಾದೇಶ್ ಇಲ್ಲಿ ಅಲ್ಲ, ಇಲ್ಲಿ ಇದು ರಾಡ್ಕ್ಲಿಫ್, ಇದು ಡ್ಯೂರಾಂಡ್, ಈ ಕಡೆ ಚೀನಾ, ಈ ಕಡೆ ಮ್ಯಾಕ್ ಮೋಹನ್. ಡ್ಯಾಶ್ ನಲ್ಲಿರುವ ಹಳ್ಳಿಯಿಂದ ಕಿನ್ನಾಳ, ಕೊಪ್ಪಳ ಫೇಮಸ್ ಕಿನ್ನಾಳ, ಗೊತ್ತು ನಿಮಗೆ, ಹೌದಾ? ಬೆಳಗಾವಿ ಕುಂದಾನಗರಿ ಅಂತ ಕರೆಸಿಕೊಳ್ಳುತ್ತೆ, ಫೇಮಸ್. ತುಮಕೂರು ಕಲ್ಪತ ವೃಕ್ಷ ನಾಡು, ತೆಂಗು ಫೇಮಸ್. ಬೀದರ್, ನೀವೇ ಕಮೆಂಟ್ ಮಾಡಿ ಬೀದರ್ ಯಾವ್ದು ಫೇಮಸ್ ಅಂತ ಹೇಳಿ. ಒಂದು ಕಲೆ ಇದೆ ಬೀದರ್ನಲ್ಲಿ, ವೆರಿ ಇಂಪಾರ್ಟೆಂಟ್, ಹೌದಾ? ಸುಂದರವಾದ ಪಿಂಗಾಣಿಗಳ ಮೇಲೆ ಮಾಡುವಂತ ಕಲೆ ಯಾವ್ದು ನೋಡೋಣ ಹೇಳಿ, ಬೀದರ್ ಕಲೆ. ನೆಕ್ಸ್ಟ್ ಬಂದ್ಬಿಟ್ಟು ಶರಾವತಿ ನದಿಯು ಡ್ಯಾಶ್ ಮೂಲಕ ಹರಿಯುತ್ತದೆ, ಹೊನ್ನಾವರ. ಈಸಿ ಪ್ರಶ್ನೆ, ನೋಡ್ಬೇಕು ಇವೆಲ್ಲ, ಹೌದಾ? ಅಪ್ಪಿ ಎಲ್ಲ ಪಶ್ಚಿಮಾಭಿಮುಖವಾಗಿರೋ ಎಲ್ಲಾ ನದಿಗಳು ಯಾವ ಬಂದರಿಗೆ ಹೋಗಿಸಿರ್ತವೆ ಎಲ್ಲ ಆನ್ಸರ್ ಮಾಡಿದೀನಿ. ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ಕ್ಲಾಸ್ಗಳನ್ನ ಕೇಳಿ, ಎಲ್ಲ ಕಂಪ್ಲೀಟ್. ನನ್ನ ಸಿಲೆಬಸ್ ಎಕ್ಸಾಮ್ ಪ್ರಶ್ನೆ ಮಿಸ್ ಆಗ ಚಾನ್ಸೇ ಇಲ್ಲ, ಚಾಲೆಂಜ್ ಇದೆ ನನ್ನ. ಕೊಂಕಣ ರೈಲು ನೆಟ್ವರ್ಕ್ ಯಾವುದರ ಮೂಲಕ ಹಾದು ಹೋಗುತ್ತದೆ? ಎಷ್ಟು ಈಸಿ ಪ್ರಶ್ನೆ ಇದು. ಕರಾವಳಿ ಪ್ರದೇಶ ಯಾವುದು? ಕಾರವಾರ.
ಇವೆಲ್ಲ ಕರಾವಳಿ ಬರ್ತಾವೆ ಬರಲ್ಲ. ಅರ್ಥ ಮಾಡ್ಕೊರಿ, ಕೊಂಕಣ ಎಲ್ಲಿ ಹೋಗುತ್ತೆ? ಕರಾವಳಿ. ಕರಾವಳಿ ಬರ್ತಕ್ಕಂಥ ಯಾವ ನಗರ? ಕಾರವಾರ. ಇದು ಕರಾವಳಿ ಬರಲ್ಲ. ಹುಬ್ಳಿ ಹೊಸಪೇಟೆ ಕರಾವಳಿಗೆ ಬರಲ್ಲ. ಬೇಲೂರು ಬರಲ್ಲ. ಇದು ಹಾಸನದಲ್ಲಿದೆ. ಹೊಸಪೇಟೆ ವಿಜಯನಗರದಲ್ಲಿದೆ. ಹುಬ್ಳಿ ಧಾರವಾಡದಲ್ಲಿದೆ. ಕಾರವಾರ ಉತ್ತರ ಕನ್ನಡದಲ್ಲಿದೆ. ಕಾರವಾರ. ಓಕೆ ಪ್ರಿಯ ಸ್ನೇಹಿತರೆ, ಹಾಗೆ ಮುಂದಕ್ಕೆ ಹೋಗೋಣ. ರೇಷ್ಮೆ ಹುಳುಗಳು ಪ್ರಧಾನವಾಗಿ ಯಾವ ಸಸ್ಯಗಳ ಎಲೆಯನ್ನು ತಿನ್ನುತ್ತವೆ? ಲಾಸ್ಟ್ ಟೈಮ್ ಪ್ರಶ್ನೆ ಕೇಳಿದ್ದ, ಹಿಪ್ಪೇನೆರಳು. ಹೌದಾ? ಮಲ್ಬರಿ ಅಂತ ಕರಿತೀವಿ. ರೇಷ್ಮೆ ಹುಳು, ರೇಷ್ಮೆಯ ವೈಜ್ಞಾನಿಕ ಹೆಸರು ಬಾಂಬೆಕ್ಸ್ ಮೋರಿ. ಹತ್ತಿಯ ವೈಜ್ಞಾನಿಕ ಹೆಸರು ಗ್ಯಾಸಿಪಿಯಂ. ಹೌದಾ? ನೆಕ್ಸ್ಟ್ ಬಂದ್ಬಿಟ್ಟು ಚಹಾ ಅದ ವೈಜ್ಞಾನಿಕ ಹೆಸರು ಕಾಫಿದು ರೊಬಸ್ಟಾ ಕೆಫಿನ್. ಚಹಾದ ವೈಜ್ಞಾನಿಕ ಹೆಸರು ನನ್ಗೆ ಬರ್ತಾ ಇಲ್ಲ, ನೋಡೋಣ ಹೇಳಿ, ನೀವೇ ತಿಳಿಸಿ ಕಮೆಂಟ್. ಅದನ್ನು ಆಗಿದೆ ಕ್ಲಾಸ್ ಆಲ್ರೆಡಿ ನಂದು. ಎಸ್ ಪ್ರಿಯ ಸ್ನೇಹಿತರೆ, ರೇಷ್ಮೆ ಹುಳು ಪ್ರಧಾನವಾಗಿ ಯಾವ ಸಸ್ಯ? ರೇಷ್ಮೆ ಹುಳು ಅಂತ ಬಂದಾಗ ಮಲ್ಬರಿ. ರೇಷ್ಮೆಯಲ್ಲಿ ಪ್ರಮುಖ ತಳಿಗಳು ಅಂತ ಬಂದಾಗ ಮಲ್ಬರಿ, ಮೂಗ, ಟಸ್ಸಾರಿ, ಇರ್ರಿ ಎನ್ನುವಂತ ತಳಿಗಳಿದಾವೆ. ಹೌದಾ? ಹತ್ತಿಯಲ್ಲಿ ಪ್ರಮುಖ ತಳಿ ಬಿಟಿ, ಬ್ಯಾಸಿಲಸ್ ತುರಾಂಜಾನಿಸಿಸ್ ಅಂತ ತಳಿ ಇದೆ. ಹೌದಾ? ಎಸ್ ಪ್ರಿಯ ಸ್ನೇಹಿತರೆ, ಚಹಾ 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 ಇರ್ಲಿ, ನೋಡೋಣ. ನೆಕ್ಸ್ಟ್ ಬಂದ್ಬಿಟ್ಟು ಮಾವಿನ ತುಂತುರು ಅಂದ್ರೆ ಬೇಸಿಗೆಯಲ್ಲಿ ಆಗೋದು ಇದು. ಮಾವಿನ ಮಳೆ, ಕರ್ನಾಟಕದಲ್ಲಿ ಕಾಫಿಯ ಮಳೆ, ಪಶ್ಚಿಮ ಬಂಗಾಳ ಕಾಲು ಬೈಸಾಖಿ. ಹೌದಲ್ಲ? ಇವೆಲ್ಲ ಇದೆ ಒಂದು ಲಿಸ್ಟ್. ಪಶ್ಚಿಮ ಬಂಗಾಳದಲ್ಲಿ ಕಾಲು ಬೈಸಾಖಿ, ಆಮೇಲೆ ಅಸ್ಸಾಂದಲ್ಲಿ ಚಹಾದ ಮಳೆ, ಆಮೇಲೆ ಈ ರಾಜಸ್ಥಾನ ಭಾಗದಲ್ಲಿ ಲೂ, ವಾಯು ಭಾಗದಲ್ಲಿ ನಾರ್ವೆಸ್ಟಾರ್, ಉತ್ತರ ಪ್ರದೇಶದಲ್ಲಿ ಆಂದೀಸ್. ಹೌದಲ್ವಾ? ಇವೆಲ್ಲ ಬೇಸಿಗೆಯಲ್ಲಿ ಆಗೋ ಪರಿಸರ ಮಳೆ. ಬೇಸಿಗೆ ಬಂದಾಗ ಮಾರ್ಚ್, ಏಪ್ರಿಲ್, ಮೇ. ಅಷ್ಟೇ ಸಿಂಪಲ್ ಪ್ರಶ್ನೆಗಳಿವೆಲ್ಲ. ಅವನು ಪ್ರಶ್ನೆನ ನೇರವಾಗಿ ಕೇಳ್ತಾ ಇಲ್ಲ, ಇಂಡೈರೆಕ್ಟ್ ಆಗಿ ಕೇಳ್ತಾ ಇದ್ದಾರೆ ಅಷ್ಟೇ. ನರ್ಮದಾ ಬಚಾವ್ ಆಂದೋಲನ, ಮೇಧಾ ಪಾಟ್ಕರ್, ಅವ್ರ ಜೊತೆ ಇನ್ನೊಬ್ರು ಬಾಬಾ ಆಮ್ಟೆ, ಸುಂದರ್ಲಾಲ್ ಬಹುಗುಣು, ಚಿಪ್ಕೋ ಚಳವಳಿ ಉತ್ತರ ಪ್ರದೇಶ, ಪಾಂಡುರಂಗ್ ಹೆಗಡೆ, ಅಪ್ಪಿಕೋ ಚಳವಳಿ ಉತ್ತರ ಕನ್ನಡ, ಮಹಾತ್ಮ ಗಾಂಧಿ. ಒಂದ ಎರಡ ಉಪವಾಸ ಮಾಡೇ ನಮ್ ಸಾಬ್ರು ಪೂರ ಎಲ್ಲ ಚಳವಳಿ ಮುಗಿಸ್ಬಿಟ್ಟಾರ. ಮಹಾತ್ಮ ಗಾಂಧೀಜಿಯವರು ಎಂತ ಮಹಾನ್ ವ್ಯಕ್ತಿ ಅಂದ್ರೆ, ಚಳವಳಿಗಳನ್ನ ಪಟ್ಟಿಲ್ಲ, ಸುಮ್ಮ ಉಪವಾಸ ಕುಂತ್ಬಿಡೋದು. ಶಾಂತಿಯುತವಾಗಿ ಹೋರಾಟ ಮಾಡುವ ಏಕೈಕ ವ್ಯಕ್ತಿ ಅಂದ್ರೆ ನಮ್ಮ ಮಹಾತ್ಮ ಗಾಂಧಿ ಒಬ್ಬರೇಪ್ಪ. ಒಟ್ಟ ಬಡೆದಿಲ್ಲ ರಕ್ತ ರಂಪರ, ಸುಮ್ಮನೆ ಉಪವಾಸ ಕುಂತ್ಬಿಡೋದು ಹೋಗಿ. ಅವು ಮನಸ್ಸು ಕರಿಗೆ ಅಪ್ಪ ನಿಂದ ಏನೈತೆ ಬೇಡಿಕೆ ಅಂದ್ಬಿಡೋದು. ಹಂಗಾಗೆ ಕೇಡ ಆಗಿದೆ, ಹಂಗಾಗೆ ಚಂಪಾರಣ್ಯ ಆಗಿದೆ, ಹಂಗ ಎಲ್ಲ ಸತ್ಯಾಗ್ರಹಗಳು. ಅತಿ ಹೆಚ್ಚು ಉಪವಾಸ ಕುಂತಂತ ಒಬ್ಬ ಮಹಾನ್ ವ್ಯಕ್ತಿ ಯಾರಪ್ಪ ಅಂದ್ರೆ ನಮ್ಮ ಮಹಾತ್ಮ ಗಾಂಧೀಜಿನೇ ಇರ್ಬೇಕು, ರಾಷ್ಟ್ರಪಿತರವರಾದಂತ ಇವರು. ಹೌದಾ? ಶಾಂತಿಯುತ ಹೋರಾಟ ಇವರು. ಹೌದಾ? ಮಹಾತ್ಮ ಗಾಂಧೀಜಿ ಅವರು ಅನೇಕ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ದಾರೆ ಅವರು. ಎಸ್ ಪ್ರಿಯ ಸ್ನೇಹಿತರೆ, ಇರ್ಲಿ. ಪಂಪಸಾಗರ ಅಣೆಕಟ್ಟು ಯಾವ ನದಿಯ ಮೇಲೆ ಕಟ್ಟಲಾಗಿದೆ? ಈಸಿ, ತುಂಗಭದ್ರಾ ನದಿ. ಹೌದಾ? ಪಂಪಸಾಗರ ಅಣೆಕಟ್ಟು. ಶರಾವತಿ ನದಿಗೆ ಲಿಂಗನಮಕ್ಕಿ ಅಣೆಕಟ್ಟು. ಕಾವೇರಿ ನದಿಗೆ KRS ಅಣೆಕಟ್ಟು. ಹಾಗೆ ಮುಂದೆ ತಮಿಳುನಾಡಲ್ಲಿ ಹೋದ್ರೆ ಯಾವ ಅಣೆಕಟ್ಟು? ಮೆಟ್ಟೂರು ಅಣೆಕಟ್ಟು, ಸ್ಟ್ಯಾನ್ಲಿ ಜಲಾಶಯ. ಕೃಷ್ಣಾ ನದಿಗೆ ಕರ್ನಾಟಕದಲ್ಲಿ ಆಲ್ಮಟ್ಟಿ ಅಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ. ಬಸವಸಾಗರ ನಾರಾಯಣಪುರದಲ್ಲಿ ಬರುತ್ತೆ. ಹಾಗೆ ಮುಂದೆ ಆಂಧ್ರ ಪ್ರದೇಶದ ಶ್ರೀಶೈಲಂ. ಹಾಗೆ ಮುಂದೋದ್ರೆ ನಾಗಾರ್ಜುನ, ಪ್ರಕಾಶಂ ಬ್ಯಾರೇಜ್ ಎಲ್ಲ ಕಂಡು ಬರ್ತವೆ. ಹೌದಾ? ತುಂಗಭದ್ರಾ ನದಿ ಬಂದಾಗ ಪಂಪಸಾಗರ ಇದೆ, ಟಿಬಿ ಡ್ಯಾಮ್. ವಿಶ್ವದ ಅತಿ ದೊಡ್ಡ ಸೌರ ಪಾರ್ಕ್ಗಳಲ್ಲಿ ಒಂದಾದ ಬಡ್ಲಾ ಸೌರ ಪಾರ್ಕ್ ರಾಜಸ್ಥಾನ್. ಇತ್ತೀಚೆಗೆ ಬಂದಂತ ಕರೆಂಟ್ ಇವೆಂಟ್ ಗೊತ್ತಿರಲಿ. ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರ ಮುಳ್ಳಯ್ಯನಗಿರಿ. ಇವೆಲ್ಲ ಶಿಖರಗಳ ಕರ್ನಾಟಕ ಮ್ಯಾಪ್ ಅಲ್ಲೇ ತೋರಿಸಿದೀನಿ. ಬ್ರಹ್ಮಗಿರಿ ಬಂದ್ಬಿಟ್ಟು ಎಲ್ಲಿ ಬರುತ್ತೆ ಅಂದ್ರೆ ಕೊಡಗು. ಬ್ರಹ್ಮಗಿರಿ, ಪುಷ್ಪಗಿರಿ, ಕೊಡಗು. ಬ್ರಹ್ಮಗಿರಿಯಲ್ಲಿ ಹುಟ್ಟುವ ನದಿ ಯಾವ್ದಂದ್ರೆ ಕಾವೇರಿ. ಪುಷ್ಪಗಿರಿಯಲ್ಲಿ ಹುಟ್ಟುವ ನದಿ ಯಾವ್ದಂದ್ರೆ ಹಾರಂಗಿ. ಮುಳ್ಳಯ್ಯನಗಿರಿ ಬಂದ್ಬಿಟ್ಟು ಕನ್ನಡದ ಅತಿ ಎತ್ತರವಾದ ಶಿಖರ ಚಿಕ್ಕಮಗಳೂರಲ್ಲಿ ಬರುತ್ತೆ. ಮುಳ್ಳಯ್ಯನಗಿರಿ, ಬಾಬಾ ಬುಡನಗಿರಿ, ಕುದುರೆಮುಖ, ದೇವಿರಮ್ಮನ ಬೆಟ್ಟ, ಹೌದಾ, ಕಲ್ಲತ್ಗಿರಿ, ಇವೆಲ್ಲ ಬರೋದಿಲ್ಲ ಅಂತಂದ್ರೆ ಕುದುರೆಮುಖದಲ್ಲಿ ಎತ್ತರವಾದ ಶಿಖರಗಳಿವು. ನಂದಿ ಬೆಟ್ಟ ಏನಂದ್ರೆ ಚಿಕ್ಕಬಳ್ಳಾಪುರದಲ್ಲಿದೆ. ಇಲ್ಲಿ ಹಲವಾರು ನದಿಗಳು ಹುಟ್ಟುತ್ತವೆ.
ಉತ್ತರ ಪಿನಾಕಿನಿ, ದಕ್ಷಿಣ ಪಿನಾಕಿನಿ, ಪಾಲಾರ, ಅರ್ಕಾವತಿ ನದಿಗಳ ಹುಟ್ಟುವ ಪ್ರದೇಶ. ಕೊಡಚಾದ್ರಿ ಎಲ್ಲಿ ಬರುತ್ತೆ ಅಂದ್ರೆ ಶಿವಮೊಗ್ಗ, ಕೊಡಚಾದ್ರಿ, ಕುಂದಾದ್ರಿ ಶಿವಮೊಗ್ಗದಲ್ಲಿ ಕಂಡು ಬರ್ತವೆ. ಹೌದಾ? ಎಸ್ ಪ್ಲೇಸ್ ಇದ್ರೆ ಕನ್ನಡದ ಅತಿ ಎತ್ತರವಾದ ಶಿಖರ ಮುಳ್ಳಯ್ಯನಗಿರಿ. ಮೈಚಾಂಗ್ ಚಂಡಮಾರುತ, ಇದು ಕರೆಂಟ್ ಇವೆಂಟ್ ಇದೆ, ನೋಡ್ಕೊಳ್ಳಿ ಇದನ್ನ. ನನಗೆ ಅಷ್ಟೊಂದು ಇದ್ರ ಬಗ್ಗೆ ಐಡಿಯಾ ಇಲ್ಲ, ನಾನು ನೋಡಿಲ್ಲ ಅದನ್ನ, ಸಾರಿ. ಬಟ್ ಚಂಡಮಾರುತಗಳ ಬಗ್ಗೆ ಎಲ್ಲ ಮಾತಾಡಿದ್ದೀನಿ ನಾನು. ಹೆಂಗ್ ಹುಟ್ಟುತ್ತವೆ, ಎಲ್ಲಿ ಹೊಡಿತಾವೆ, ಯಾಕ ಭಾರತದಲ್ಲಿ ಪಶ್ಚಿಮ ಬಂಗ ಈ ಕಡೆ ಯಾವ್ದು ಈ ಕಡೆ ಬಂಗಾಳ ಕೊಲ್ಲಿ ಶಾಖೆಗೆ ಬಂದು ಹೊಡಿತಾವೆ, ಏನು ಹೆಂಗ್ ವಾಯುಭಾರ ಕುಸಿತ ಆಗುತ್ತೆ. ಎಷ್ಟು ಬ್ಯೂಟಿಫುಲ್ ಟಾಪಿಕ್ ಗೊತ್ತಾ, ಕಾನ್ಸೆಪ್ಟ್ ಕ್ಲಿಯರ್ ಮಾಡುವಂತ ಟಾಪಿಕ್. ಹೌದಾ? ಇವೆಲ್ಲ ಕರೆಂಟ್ ಇವೆಂಟ್. ನಾನು ಸ್ವಲ್ಪ ಕರೆಂಟ್ ಇವೆಂಟ್ ನೋಡ್ಕೊಂಡಿಲ್ಲ, ನೋಡ್ಕೋಬೇಕಾಗುತ್ತೆ. ನೋಡ್ಕೊಳ್ಳಿ, ಇವೆಲ್ಲ ಬಹಳ ಇಂಪಾರ್ಟೆಂಟ್. ಚಂಡಮಾರುತ ಅಂದ್ರೆ ಎಲ್ಲಾ ಮಾರುತ ಆಗಿದಾವೆ ಕ್ಲಾಸ್ಗಳು. ಸ್ಥಳೀಯ ಮಾರುತ ಮಾತಾಡಿದೀನಿ, ನಿರಂತರ ಮಾರುತ ಮಾತಾಡಿದೀನಿ, ಚಂಡಮಾರುತಗಳು ಅಂದ್ರೆ ಅನಿಶ್ಚಿತ ಮಾರುತ ಅಂತಾರೆ, ಆವರ್ತ ಪ್ರತ್ಯಾವರ್ತ ಮಾರುತ ಇದನ್ನು ಮಾತಾಡಿದೀನಿ, ನಿಯತಕಾಲಿಕ ಮಾರುತ ಮಾತಾಡಿದೀನಿ. ನೀ ಎಲ್ಲಿ ತನ ಸಿಲೆಬಸ್ ಮುಗಿಸಲ್ಲ ಅಲ್ಲಿ ತಲ್ಲಿಂದ ಉಗ್ರಿ ಆಗಲ್ಲ. ಇದೊಂದು ತಲೆಗಿಟ್ಕೊಳ್ಳಿ, ನೋಡ್ಕೊಳ್ಳಿ. ಇದು ಈ ಕೆಳಗಿನ ಯಾವ ದೇಶವು ಇಸ್ರೇಲ್ ನೊಂದಿಗೆ ಗಡಿ ಹಂಚಿಕೊಂಡಿದೆ? ಮ್ಯಾಪ್ ರೀಡಿಂಗ್ ಅದಕ್ಕೆ ಬೇಕಂತ ನೋಡಿ. ಇಸ್ರೇಲ್ ಕೇಳಿದ್ದಾರೆ, ಯಾಕ ಇತ್ತೀಚೆಗೆ ಇರ್ತಕ್ಕಂತ ಒಂದು ಕರೆಂಟ್ ಇವೆಂಟ್ ಅದು. ಇಸ್ರೇಲ್ ನೋಡಿ, ಈ ಕಡೆ ಈಜಿಪ್ಟ್ಗೆ ಗಡಿ ಹಂಚಿಕೊಂಡಿದೆ. ಹೌದಾ? ಈಜಿಪ್ಟ್ ಜೊತೆ ಗಡಿ ಹಂಚಿಕೊಂಡಿದೆ. ಈ ಕಡೆ ಜೋರ್ಡನ್ ಜೊತೆಗಿದೆ, ಈ ಕಡೆ ಸಿರಿಯಾ ಜೊತೆಗಿದೆ. ಅಂದ್ರೆ ಯಾವ್ದ್ರ ಜೊತೆಗಿಲ್ಲ? ಇರಾಕ್ ಜೊತೆಗಿಲ್ಲ. ಇರಾಕ್ ಈ ಕಡೆ ಬಂದ್ಬಿಡುತ್ತೆ ಒಳಗಿಂದ. ಹೌದಾ? ಗೊತ್ತಿರುವ ಈ ಕಡೆ ಮೆಡಿಟೇರಿಯನ್ ಸಮುದ್ರ, ಈ ಕಡೆ ಈಜಿಪ್ಟ್, ಇಲ್ಲೇ ಬರೋದು ಗಾಜಾ ಪಟ್ಟಿ, ಈಗ ಆಗ್ತಿರೋ ದಾಳಿಯಲ್ಲೇ. ಈ ಕಡೆ ಜೋರ್ಡಾನು, ಈ ಕಡೆ ವೆಸ್ಟ್ ಬ್ಯಾಂಕ್. ಹೌದಾ? ಇದೆಲ್ಲ ಇಸ್ರೇಲ್, ಈ ಕಡೆ ಸಿರಿಯಾ. ನೋಡಿ ಎಷ್ಟು ಇಂಪಾರ್ಟೆಂಟ್ ನೋಡಿ. ಹೌದಾ? ಜಯ ರತ್ನ ತಳಿಗಳು ಯಾವ್ದಾರ ತಳಿಗಳು ಅಂದ್ರೆ ಇವು ಅಕ್ಕಿಯ ತಳಿಗಳಾಗಿದ್ದಾವೆ. ಜಯ 20 IRS 20, ಜಯ ರತ್ನ, ತ್ರಿಗುಣ, ಪಾಸುಗಂಧಿ, ಸಾಸುಗಂಧಿ, ಸೋನಾ ಮಸೂರಿ, ಇವೆಲ್ಲ ಯಾವ್ದಾರ ತಳಿ ಅಂದ್ರೆ ಅಕ್ಕಿಯ ತಳಿಗಳಾಗಿರ್ತವೆ. ಗೋಧಿ ಅಂತ ಬಂದಾಗ ಟ್ರಿಟಿಕಮ್ ಎಸ್ಟಿಮಮ್, ಟ್ರಿಟಿಕಮ್ ಡ್ಯೂರಮ್, ಟ್ರಿಟಿಕಮ್ ಡೈಕೋರಮ್ ಅನ್ನುವಂತ ತಳಿಗಳು ಬರ್ತವೆ. ರಾಗಿಗೆ ಅಂತ ತಳಿಗಳಿಲ್ಲ. ರಾಗಿ ಅಂತ ಬಂದಾಗ ಪ್ರಮುಖವಾಗಿ ರಾಗಿಯ ವೈಜ್ಞಾನಿಕ ಹೆಸರು ಎಲುಸಿನ ಕೊರಾಕಾನ. ಗೋಧಿ ಅಂತ ಬಂದಾಗ ಟ್ರಿಟಿಕಮ್. ಅಕ್ಕಿ ಆಲ್ರೆಡಿ ಹೇಳಿದೆ. ಭತ್ತ ಯಾವ್ದಾಗಿರುತ್ತೆ? ಭತ್ತದ ವೈಜ್ಞಾನಿಕ ಹೆಸರು ಒರೈಸಾ ಸಟೈವಾ. ಅಡಿಕೆಯ ವೈಜ್ಞಾನಿಕ ಹೆಸರು ಅರೇಕಾ ಕಟೇಚು. ಗೊತ್ತಿರಬೇಕು ಇವೆಲ್ಲ ವೈಜ್ಞಾನಿಕ ಹೆಸರುಗಳು. ಥ್ಯಾಂಕ್ ಯು, ಧನ್ಯವಾದ.